ಎಲ್ಲರಿಗೂ ಬಂದಿರುವ ಎಲ್ಲರಿಗೂ ತುಂಬ ತುಂಬ ಹಾರ್ಟ್ಲಿ ಥ್ಯಾಂಕ್ ಯು. ಲೈಫ್ ಟುಡೇ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಹೇಳಿದ್ದೀನಿ ನಾನು. ಫಸ್ಟ್ ಸಾಂಗ್ ಲಾಂಚ್ ಆದಾಗ ಎಲ್ಲರೂ ಬಂದಿದ್ರೆ ಅನಿಸುತ್ತೆ. ಲೈಫ್ ಟುಡೇ ಕಿರಣ್ ಬಂದು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಅದೇ ಹೇಳಿದ್ನಲ್ಲ, ಯಾವುದೋ ಹುಡುಗ ಬಂದಿದ್ದಾನೆ, ತುಂಬ ಜನ ಬಂದು ಅಪ್ರೋಚ್ ಮಾಡ್ತಾಯಿದ್ರು ನನಗೆ ಈ ಮೂವಿಗಳ ಬಗ್ಗೆ. ಬಟ್ ನಾನು ಅದು ಆ ಫೀಲ್ಡ್ ಅಲ್ಲ. ಸೊ ಕಿರಣ್ ಬಂದು ತುಂಬ ಕೇಳ್ಕೊಂಡಾಗ ಆ ಹುಡುಗನ ಸತತವಾಗಿ 1 ವರ್ಷ ಕಾಯಿಸಿದ್ದೇನಪ್ಪ, ಅದೇ 1 ಇಯರ್ ಕಾಯಿಸಿದೆ ಅಂದರೆ ಉದ್ದೇಶ ಏನಂದರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ನಮ್ಮ ಫ್ಯಾಮಿಲಿಲೆಲ್ಲ ಇದ್ದಾರೆ, ಚೆನ್ನೈ ಸತ್ಯಂ ಪ್ರೊಡಕ್ಷನ್ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ. ಬಟ್ ಕಿರಣ್ ಕಾಯಿಸಿ ಕೊನೆಗೆ ಆ ಸ್ಟೋರಿ ಎಲ್ಲ ಕೇಳ್ಕೊಂಡು ತಿಳ್ಕೊಂಡು ಮಾಡಿದಾಗ ನನಗೆ ಇವಾಗ ಅನ್ನಿಸ್ತಿದೆ ತುಂಬ ಒಳ್ಳೆ ಸ್ಟೋರಿ ಮಾಡಿದ್ದೀನಿ. ಇನ್ನೊಂದು ಪೂರ್ತಿ ಫಿಲಮ್ ನಾನು ನೋಡಿಲ್ಲ, ಒಂದೇ ಒಂದು ಶೂಟಲ್ಲಿ ಒಂದೇ ಒಂದು ಸರಿ ಮಾತ್ರ ಹೋಗಿದ್ದೆ. ಬಟ್ ಸಾಂಗ್ 2 ನೋಡಿದಾಗ ತುಂಬಾ ಖುಷಿ ಆಗ್ತಾಯಿದೆ, ನಾವು ಇಂಥ ಫಿಲಮ್ ಒಂದು ಮಾಡಿದ್ದೀವ ಅಂತ. ಸೊ ಎಲ್ಲರೂ ತುಂಬ ಚೆನ್ನಾಗಿ, ಶ್ರೀಧರ ಇರ್ಬೋದು, ನಮ್ಮ ಲೇಖ ಇರ್ಬೋದು, ಕಿರಣ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ನಮ್ಮ ಫಿಲಮ್ ರಿಲೀಸ್ ಆಗಿ ಗೆದ್ದು ಬರುವವರೆಗೂ ನಿಮ್ಮೆಲ್ಲರ ಸಾಥು ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಂತ್ಕೊಂಡು ಮಾತಾಡಲ ಪರವಾಗಿಲ್ಲ? ಓಕೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ತುಂಬ ಒಂದು ಒಳ್ಳೆಯ ವಾತಾವರಣ ಇಲ್ಲಿ, ಕಲರ್ಫುಲ್ ಆಗಿದೆ. ಇವತ್ತು 2 ಭಾಷೆಗಳಲ್ಲಿ ನಮ್ಮ ಹಾಡು ರಿಲೀಸ್ ಆಗಿರೋದು ತುಂಬ ಒಂಥರ ಹೇಳ್ಕೊಳಕ್ಕಾಗದಿರೋಷ್ಟು ಖುಷಿ. ನೀನೇ ನೋಡಿಲ್ಲಿ ಅನ್ನೋ ಒಂದು ಸಾಹಿತ್ಯ ಬರೆದುಕೊಟ್ಟ ನಮ್ಮ ಕವಿರಾಜ್ ಸರ್ಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಂಗಳದಲ್ಲಿ ತಿಂಗಳ ಬೆಳಕು ಅಂದರೆ ದ ಫಸ್ಟ್ ಲೈಟ್ ಆಫ್ ದ ಡಾನ್ ಅಂತ ಹೇಳ್ಬೋದು, ಫುಲ್ ಅದನ್ನೇ. ಸೊ ಹಾಗಾಗಿ ಅದರಿಂದ ಆರಂಭವಾಗಿರೋ ಈ ಪಲ್ಲವಿ ಸಾಲುಗಳಿಗೆ ಆ ಟ್ಯೂನು ಒಂಥರ ಭಾಳ ಹೊಂದಾಣಿಕೆಯಾಗಿ ಭಾಳ ಮೃದುವಾಗಿ ಕೇಳ್ತಾ ಇದೆ. ಸೊ ಇದರ ಒಂದು ಕಥೆಯನ್ನು ಮತ್ತು ಈ ಸಿಚುವೇಶನ್ನ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಈ ರೀತಿಯೇ ಹಾಡಬೇಕು, ಒಂಥರ ಭಾಳ ಮೆಲೋಡಿಯಕ್ ಫೀಮೇಲ್ ಓರಿಯೆಂಟೆಡ್ ಸಾಂಗ್ ಬೇಕು ಅಂತ ಕಾಂತರಾಜ್ ಕನ್ನಳ್ಳಿಯವರು ಮತ್ತು ಕಿರಣ್ ಅವರು ಇಬ್ಬರು ಲೆಫ್ಟ್ ರೈಟು ಅಂದರೆ ಸಿಚುವೇಶನ್ ಜೊತೆಗೆ ನಮ್ಮ ಹಾಡಿನ ಶೈಲಿನೂ ಈ ಥರ ಇರಬೇಕು, ಸೌಂಡಿಂಗ್ ವೈಸ್ ನಮಗೇನೋ ಬೇರೆ ಬೇಕು ಸರ್ ಅಂತ ಕಿರಣ್ ಭಾಳ ಒತ್ತಾಯ ಮಾಡಿ, ಮತ್ತು ಒಳ್ಳೆ ಸಿಂಗರು ಬೇಕು ಇದಕ್ಕೆ ಅಂತ ಹೇಳಿ ನಾವು ಈ ಸಾಂಗ್ನ ಮಾಡಿದ್ದು ತುಂಬ ನಮಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಜುವಲಿ ನಮ್ಮ ಕ್ಯಾಮ್ರಾಮನ್ ಸರ್ ರಿಯಲಿ ವುಡ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ನಮ್ಮ ಈ ಹಾಡು ಎಲ್ಲ ಕಡೆ ತಲುಪಲಿ, ನೀವೆಲ್ಲ ಯುವಕರು ತುಂಬ ಜನ ಇಲ್ಲಿ ನಾವು ಹೊಸ ಮುಖಗಳಿದ್ದೀರಾ, ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಕಡೆ ಚೆನ್ನಾಗಿ ರೀಲ್ಸು ಆಗಲಿ. ಲಹರಿ ವೇಲು ಸರ್ ಹೇಳಿದಂಗೆ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಹಲವಾರು ಏನಿದೆ ಮಜಲುಗಳು, ಅಲ್ಲೆಲ್ಲ ಈ ಸಾಂಗು ಚೆನ್ನಾಗಿ ತಲುಪಲಿ ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರೂ ಹೊಸದಾಗಿ ಇಲ್ಲಿ ಕಾಣ್ತಿದ್ದಾರೆ, ಆದರೆ ನನ್ನ ಇಲ್ಲಿ ಇವತ್ತು ಶಾರದಾ ಮೇಡಮ್ ಬಂದಿದ್ದಾರೆ, ಇಂಡಿಯನ್ ಎಕ್ಸ್ಪ್ರೆಸ್ಸು. ಸೊ ಇವರು, ನಾನು ಲಹರಿ ವೇಲು ಸರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಪ್ರೆಸ್ ಮೀಡಿಯಾನ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀವಿ, ಡಿಜಿಟಲ್ ಮೀಡಿಯಾದಲ್ಲಿ ಬಂದಿದ್ದಾರೆ. ಅಫ್ಕೋರ್ಸ್ ಮೋಕ್ಷೇಂದ್ರ ಅವರು, ನಮ್ಮ ಮನೋರು ಒಂಥರ ಭಾಳ ನಮ್ಮಷ್ಟೇ ಹಳಬರು, ನಮಗಿಂತ ಹಳಬರು. ಸೊ ಅಂದರೆ ಸೀನಿಯಾರಿಟಿ ಲೆವೆಲಲ್ಲಿ. ಹೌದು ಸರ್, ಅವರು ಎಲ್ಲೇ ಹೋದರೂ ಇವರೇ ಸರ್. ಸೊ ಹಾಗಾಗಿ ಮೇಡಮ್ನ ನೋಡಿ ತುಂಬ ಖುಷಿ ಆಯಿತು ಮೇಡಮ್. ವಿ ಆರ್ ಹ್ಯಾಪಿ ಟು ಸಿ ಯು ಹಿಯರ್. ಡೆಫಿನೆಟ್ ಲೇಟರ್ ಆನ್. ಸೊ ನಮ್ಮ ಪಕ್ಕದಲ್ಲೇ ಕೂತಿರೋ ನಿರ್ಮಾಪಕರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಈ ಒಂದು ಚಿತ್ರಕ್ಕೆ ಇವರು ಬೇಸಿಕ್ ಫೌಂಡೇಶನಿಂದ ಹಿಡಿದು ಇಲ್ಲರ ಕೊನೆಯವರೆಗೂ ತುದಿವರೆಗೂ ಇವರು ನಮ್ಮ ಜೊತೆಲಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ಹಾಡು ಬಗ್ಗೆ ಹೇಳೋದಾದರೆ, ಹೀರೋ ನಾನಂತ ಹೇಳ್ತಿದ್ದೀರ, ಬಟ್ ನಾನು ಟೋಟಲಿ ಹೇಳೋದು ಒಂದೇ ಒಂದು ಮಾತು, ಹೀರೋಯಿನ್ನು 2 ನಮ್ಮ ಹೀರೋಯಿನ್ನೇ. ಯಾಕಂದರೆ ಒಂದು ಫ್ಯಾಂಟಾಸ್ಟಿಕ್ ಸ್ಟೆಪ್ ನಾನು ಹೇಳೋದಿದ್ದೆ, ಆ ಸ್ಟೆಪ್ಪನ್ನು ಕಾಕ್ರೋಚ್ ಸುದಿಯವ್ರ ಕೈಲಿ ಮಾಡಿಸಿ ಅಂತ. ಅದು ಹೇಳೋಷ್ಟರಲ್ಲಿ ಅವರು ಅದು ಹೆಂಗೋ ಕ್ಯಾಚ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟಲ್ಲಿ ಮಾಡಲೇಬೇಕು ಕಾಕ್ರೋಚ್ ಸುದಿಯವರು ಆ ಸ್ಟೆಪ್, ದಯವಿಟ್ಟು ಸರ್. ಹಾಗಾಗಿ ನೀವೆಲ್ಲ ಯಾರು ಬಿಡಬೇಡಿ, ಮಾಡಿಸಿ ಇವ್ರ ಕೈಲಿ. ಸೊ ಬ್ಯೂಟಿಫುಲ್ ಸ್ಟೆಪ್ ಲೇಖ ಅವರೇ. ಇವಾಗ ಪರ್ಫಾರ್ಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಿದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಟ್ಸ್ ಟು ಕಿರಣ್ ಆಲ್ಸೋ. ಕಿರಣ್ ಅವ್ರ ಹಿಂದೆಗಡೆ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಒಬ್ಬ ಹೀರೋ,
ಒಬ್ಬ ಕತೆಗಾರ, ಜೊತೆಗೆ ಒಂದು ಕನಸನ್ನು, ಬಹಳ ದೊಡ್ಡ ಕನಸನ್ನು ಕಾಣ್ತಾ ಇರ್ತಕ್ಕಂಥ ಒಬ್ಬ ಮುಂದಿನ ಸಿನಿಮಾ ಜೀವನ ಅವ್ರದ್ದು ಹೇಗಿರುತ್ತೆ ಅಂತ ಹೇಳೋದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಅವರು ಆ್ಯಕ್ಚುಲಿ ತುಂಬ ಪ್ರಾಮಾಣಿಕವಾಗಿ, ತುಂಬ ಮನಸ್ಸಿಟ್ಟು ಹಾನೆಸ್ಟಾಗಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಕಿರಣ್ ಜಿ ಫಾರ್ ಬೀಯಿಂಗ್ ವಿತ್ ಅಸ್ ಆ್ಯಂಡ್ ಇಸ್ ಅ ಸಪೋರ್ಟ್. ಕಾಕ್ರೋಚ್ ಸುದೀಪ್ ಸರ್, ನಿಮ್ಮ ಬಗ್ಗೆ ನಾವು ಏನೇನು ಹೇಳೋದು ಗೊತ್ತಾಗ್ತಿಲ್ಲ. ಯು ಆರ್ ಅ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಲೈಕ್ ಹಿಯರ್ ಟುಡೇ. ಇನ್ನೇನು ಕಾಂತ, ನಾನು ಏನು ಹೇಳಿ, ಬೀಯಿಂಗ್ ಲೈಕ್ ಮೋರ್ ದೆನ್ ಅ ಫ್ರೆಂಡ್ ಆ್ಯಂಡ್ ಅ ಬ್ರದರ್, ಈ ಸಿನಿಮಾಕ್ಕೆ ಕಾಂತ ತುಂಬ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಡೈರೆಕ್ಟರ್ ವಿಷನ್ ಆಫ್ ಕೋರ್ಸ್ ಇಟ್ಸ್ ಅಲ್ಟಿಮೇಟ್. ಕಂಗ್ರಾಟ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಲ್ಲ ಇದಕ್ಕೆಲ್ಲ ಕೆಲಸಗಳಿಗೆ. ಸೊ ರಿಲೀಸ್ಗೆ ಚೆನ್ನಾಗಿ ಮಾಡಿಕೊಡಿ ಎಲ್ಲರೂ, ನೀವೆಲ್ಲ ಇದ್ದೀರಾ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮೆಲ್ಲರ ಮಧ್ಯೆ ಕೂತಿರೋ ಲಹರಿ ವೇಲು ಸರ್. ಸರ್ ನಿಮ್ಮ ಬಗ್ಗೆ ಹೇಳಲೇಬೇಕು, ಒಂದೇ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಅಷ್ಟೇ ಸರ್. ನಿಮ್ಮ ಲಹರಿ, ನೀವು ಕನಸಿನ ಕೂಸು ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರೋ ಅವತ್ತಿಂದನೂ ಹಲವಾರು ಸಂಗೀತ ನಿರ್ದೇಶಕರು, ಗಾಯಕಿಯರು, ಸಾಹಿತಿಗಳು, ನಾಟ್ ಓನ್ಲಿ ಇನ್ ಸಿನಿಮಾ ಇಂಡಸ್ಟ್ರಿ, ಭಾವಗೀತೆ ಪ್ರಪಂಚದಲ್ಲೂ, ಡಿವೋಷ್ನಲ್ ಪ್ರಪಂಚದಲ್ಲೂ ಅಷ್ಟು ಜನ ಆರ್ಟಿಸ್ಟ್ಗಳು, ಮ್ಯೂಸಿಷಿಯನ್ಸ್ಗಳು ನಿಮ್ಮ ಹೆಸರು ಹೇಳ್ತಾರೆ. ಅಷ್ಟು ಜನರ ಒಂದು ಸಂಗೀತ ಸಂಗ್ರಹ ನಿಮ್ಮ ಒಂದು ಲೈಬ್ರರಿ ಇರೋದು ನಿಜವಾಗ್ಲೂ ನಮಗೆ ಇವರ ಒಂಥರ ಎನ್ಸೈಕ್ಲೋಪಿಡಿಯಾ ಥರ ಸರ್ ಇವತ್ತಿಗೂ. ಆಮೇಲೆ ನಿಮ್ಮ ಹೃದಯದ ಲಹರಿಯಲ್ಲಿ ಆ ಸಮುದ್ರದಲ್ಲಿ ಹಲವಾರು ಸಂಗೀತ ನಿರ್ದೇಶಕರು, ಮ್ಯೂಸಿಷಿಯನ್ಸ್ ಎಲ್ಲ ತೇಲ್ಕೊಂಡು ಅವರ ಡೆಸ್ಟಿನೇಷನ್ಗೆ ಹೋಗ್ತಾನೆ ಇದ್ದಾರೆ. ಸೊ ಯು ಹ್ಯಾವ್ ಬೀನ್ ಗ್ರೇಟ್ ಪಾರ್ಟ್ ಇನ್ ದಿಸ್ ಮ್ಯೂಸಿಕ್ ಇಂಡಸ್ಟ್ರಿ. ಇವತ್ತಿಗಂತೂ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನೀವು ರಾರಾಜಿಸ್ತಾ ಇದ್ದೀರಾ. ಆ್ಯಂಡ್ ಕಂಗ್ರಾಟ್ಸ್ ಟು ಯು ಸರ್. ನೀವು ಎಷ್ಟೇ ಬೆಳೆದ್ರು ಅಷ್ಟೇ ಸಿಂಪಲ್ ಆಗಿದ್ದೀರಾ. ನಿಮ್ಮ ನೋಡಿ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಆ್ಯಂಡ್ ಈಗಂತೂ ನೀವು ಕಾಣಿಸ್ಕೊಳ್ತಿರೋ ರೀತಿ ಒಬ್ಬ ಆರ್ಟಿಸ್ಟಾಗೂ ಕಾಣಿಸ್ಕೊಳ್ತಾ ಇದ್ದೀರಾ. ಐ ಶುಡ್ ಸೇ ದಿಸ್. ಭಾಳಷ್ಟು ಬೇಗ ಸ್ಕ್ರೀನಲ್ಲೂ ನೋಡೋ ಒಂದು ಭಾಗ್ಯ ನಮ್ಗೆ ಸಿಗಲಿ ಸರ್. ಹೌದಾ, ಏನೇ ಹೇಳಿ ಪಬ್ಲಿಸಿಟಿನ ಮಾಡ್ಕೊಳ್ಳಲ್ಲ ಸರ್ ಅವರು. ಸರ್ ಪ್ಲೀಸ್ ಅದು ಸ್ವಲ್ಪ ತಿಳಿಸಿ ಸರ್, ಅಪ್ಡೇಟ್ ಮಾಡಿ ಸರ್ ನಿಮ್ಮ ಇದ್ರ ಬಗ್ಗೆ. ಅನ್ನು ಮೇಡಮ್, ನೀವೂ ಅಷ್ಟೇ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಕೇಳುವಂಥ ಸಮಯ. ಕಿರಣ್ ಅವ್ರ ಈ ಜರ್ನಿ ಶುರುವಾಗಿದೆ ನಿಮ್ಮಿಂದ, ಕಥೆಯಿಂದ ಪ್ರಾರಂಭ ಆಗಿದೆ. ಇದೀಗ 2ನೇ ಹಾಡು ಈಗಷ್ಟೇ ರಿಲೀಸ್ ಆಗಿದೆ. ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಬಂದು ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಈ ಸಾಂಗ್ ಇವತ್ತು ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ಗೆ ಮೇಯ್ನ್ ಹೀರೋ ಬಂದು ನಮ್ಮ ಶ್ರೀಧರ್ ಸರ್. ಆ್ಯಕ್ಚುಲಿ ಸೊ ಅವ್ರಿಗೆ ಸಾಕಷ್ಟು ತಲೆ ತಿಂದಿದ್ದೀನಿ ಸರ್. ನಾವು ಒಬ್ಬ ಹೊಸಬನ ಸಿನಿಮಾ ತೆಲುಗು ರೇಂಜ್, ತಮಿಳ್ ರೇಂಜಿಗೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಹಿಂದೆ ಬಿದ್ದು ಹಿಂಗೆ ಮಾಡಬೇಕು ಅಂತ ಮಾಡಿಸ್ಕೊಂಡಿರೋ ಸಾಂಗ್ ಇದು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಕಮ್ಮಿಂಗ್ ಡೇಸಲ್ಲಿ ಈ ಸಾಂಗು ದೊಡ್ಡ ಹಿಟ್ ಆಗೋದ್ರಲ್ಲಿ ನೋ ಡೌಟ್. ಆ ಸಾಂಗ್ನ ಪರ್ಫಾರ್ಮ್ ಮಾಡಿದ್ದು ನಮ್ಮ ಲೇಖಾ ಮೇಡಮ್ ಅವರು. ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಎಲ್ಲ ಭಾಷೆ ಸಿನಿಮಾಗಳನ್ನೂ ನೋಡ್ತೀನಿ. ಅಲ್ಲಿ ಕೀರ್ತಿ ಸುರೇಶ್, ಸಮಂತ್ ಅವರೆಲ್ಲ ತುಂಬ ಸೆಟಲ್ಡಾಗಿ ಆ್ಯಕ್ಟ್ ಮಾಡ್ತಾರೆ. ಈ ಸಿನಿಮಾ ಫೈನಲ್ ನಾನು ನೋಡಿದಾಗ ಆ ರೇಂಜಿಗೆ ಆ್ಯಕ್ಟ್ ಮಾಡಿರೋಂಥ ಆ್ಯಕ್ಟ್ರೆಸ್ಸು ನಮ್ಮ ಕನ್ನಡದಲ್ಲಿ ಲೇಖಾ ಚಂದ್ರ ಅವರೇ ಇದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಇವತ್ತಿರೋ ಜನ್ರೇಷನ್ಗೆ ಎಲ್ಲ ಹೆಣ್ಮಕ್ಳಿಗೂ ಒಂದು ರೆಪ್ಲಿಕಾ ಆಗಿ ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ನಮ್ಮ ಲೇಖ ಅವ್ರು ಮಾಡ್ತಾರೆ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಈ ಸಿನಿಮಾ ಬಂದು ಕಂಪ್ಲೀಟ್ಲಿ ಒಂದು ವುಮೆನ್ ಓರಿಯೆಂಟೆಡ್ ಸಿನಿಮಾ. ನಾನು ಆಲ್ಮೋಸ್ಟ್ ಒಂದು 60 ಡೇಸ್ ಶೂಟ್ ಮಾಡಿದ್ದೀವಿ. 52 ಡೇಸ್ ಇವರು ಇದ್ದಾರೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಎಂಟೈರ್ ಸಿನಿಮಾ ಇವ್ರು ಕ್ಯಾರಿ ಮಾಡಿದ್ದಾರೆ. ಸೊ ಜೊತೆಗೆ ನಾನು ಎಲ್ಲ ತುಂಬ ಕ್ಯಾರೆಕ್ಟರ್ಗಳು ಬಂದು ಈ ಸಿನಿಮಾ ಆಗಿದೆ. ಆ್ಯಂಡ್ ಮೇಯ್ನ್ಲಿ ಪ್ರೊಡ್ಯೂಸರ್ ಸರ್, ನಾನು ಇದರಲ್ಲೇ ಹೇಳಿದ್ದೆ, ನಾನು ಹೇಳಿದ್ದೊಂದು ಮಾಡಿದ್ದೊಂದು, ಈಗ ಮಾಡ್ತಾ ಇರೋದು ಇನ್ನೂ ಎಲ್ರಿಗೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನನ್ನ ನಂಬಿ ನೀನೇನಾದರೂ ಮಾಡೋ ಅಂದ್ಬಿಟ್ಟು ನನ್ನ ಮುಂದೆ ಬಿಡ್ತಾ ಇದ್ದಾರೆ. ನನ್ನ ಇಂಟೆನ್ಷನ್ ಇದ್ದಿದ್ದು ಒಂದೇ, ಈಗ ತಮಿಳವರು, ಮಲಯಾಳಂ ಅವರೆಲ್ಲ ಬಂದ್ಬಿಟ್ಟು ನಮ್ಮಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವ್ಯಾಕೆ ಅಲ್ಲೋಗಿ ದುಡ್ಡು ಮಾಡಬಾರ್ದಲ್ವಾ? ನಮ್ಮಲ್ಲೂ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ನಾವು ಮಾಡಿದ್ದೀವಿ. ಸೊ ನಾವು ಹೋಗೋಣ. ಅವ್ರ ಸ್ಟೇಟಿಂದ ರೆವಿನ್ಯೂ ಒಬ್ಬ ಹೊಸಬನಾಗಿ ನಾನು ತೊಗೊಂಡು ಬಂದೇ ಬರ್ತೀನಿ. ಆ ಕಾನ್ಫಿಡೆಂಟಲ್ಲೇ ಹೋಗ್ತಾ ಇದ್ದೀನಿ. ಮೇಯ್ನಾಗಿ ನಮ್ಮ ಸುದೀಪ್ ಸರ್ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಅವರು. ಸೊ ನನಗೆ ಯಾವಾಗ ಕರೆದ್ರು, ಏನು ಕರೆದ್ರೂ, ಸರ್ ನಿಮಗೋಸ್ಕರ ನಾನು ಬರ್ತೀನಿ, ನಿಮಗೋಸ್ಕರ ನಾನು ನಿಂತ್ಕೋತೀನಿ, ಸರ್ ನಿಮ್ಮ ಟೈರ್ ಪಂಚರ್ ಆದರೂ ಕರೀರಿ ಸರ್ ನಾನು ಬರ್ತೀನಿ ಅಂತಾರೆ. ಆ ಥರ ಒಂದು ಫ್ರೆಂಡ್ಲಿ ನೇಚರ್ ಇರೋಂಥ ಪರ್ಸನ್ನು. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವಾಗ ಕರೆದ್ರೂ ಬರ್ತಾರೆ. ಮೋಸ್ಟ್ಲಿ ಅದು ಯಾವಾಗ 8 ಗಂಟೆ ಮೇಲೆ ಫೋನ್ ಮಾಡಿದ್ದೀರ ರಾತ್ರಿ ಹೇಳ್ಬಿಟ್ಟಿದ್ದೀನಿ ಅಂತ. ಇಲ್ಲಾಂದ್ರೆ ನೀವು ಬರ್ತೀರಾ ನಂಗೆ ಗೊತ್ತು ಸರ್. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ನಮ್ಮ DOP ಸರ್, ಆ್ಯಕ್ಚುಲಿ
ತುಂಬ ಒಳ್ಳೆ ಪರ್ಸನ್ನು, ಒಳ್ಳೆ DOP, ಒಳ್ಳೆ ಕ್ವಾಲಿಟಿ ಮಾಡ್ತಾರೆ, ಅದೆಲ್ಲ ಎಲ್ರಿಗೂ ಗೊತ್ತು. ಮೋರ್ ದೆನ್ ಎನಿಥಿಂಗ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇದುವರೆಗೂ ನನಗೆ ಒಂದೇ ಒಂದು ದಿನ, ಒಂದೇ ಒಂದು ಸೆಕೆಂಡು ನನಗೆ ಟ್ರಬಲ್ ಮಾಡಿಲ್ಲ. ನಾನು ಏನು ಕೊಟ್ಟರು ಅದರಲ್ಲೇ ಬೆಸ್ಟ್ ಕೊಡೋರು, ಯಾವತ್ತಿಗೂ ನನಗೆ ಟ್ರಬಲ್ ಮಾಡಿಲ್ಲ ಆ ಪರ್ಸನ್ ಅವರು. ಆಮೇಲೆ ಇದನ್ನ ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ತುಂಬ ಹಂಬಲ್ ವೇಲ್ ಕೇಳ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನು ಈ ಟೈಮಲ್ಲಿ ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಕವಿರಾಜ್ ಸರ್ ಅವ್ರದ್ದು ಎಷ್ಟೋ ಸಾಂಗ್ಗಳನ್ನ ಕೇಳಿದ್ದೀವಿ. ಸೊ ನನ್ನ ಸಾಂಗು ಅವರು ಬರೆದಿರೋದು, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ನಮ್ಮ ಡೈರೆಕ್ಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ನಿಂತಿರೋದಕ್ಕೆ. ಆ್ಯಂಡ್ ಎಲ್ಲರ ಬಗ್ಗೆ ಹೇಳಿದ್ದೀನಿ ಅನಿಸುತ್ತೆ. ನನ್ನ ಬಗ್ಗೆನಾ ಸರ್? ನಾನೊಂಥರ ಆಲ್ ಇನ್ ಒನ್ ಸರ್, A to Z ಎಲ್ಲ ಮಾಡ್ತಾ ಇರ್ತೀನಿ. ಸೊ ಸಿನಿಮಾ ಅಂದರೆ ನಂಗೆ ಸಖತ್ ಇಷ್ಟ. ಸೊ ಏನು ಕೆಲಸ ಕೊಟ್ಟರು ಮಾಡ್ತೀನಿ. ಸಿನಿಮಾ ರಿಲೇಟೆಡ್ ನಾನು ಕಸ ಹೊಡಿ ಅಂದರೆ ಹೊಡಿತೀನಿ, ಆ್ಯಕ್ಷನ್ ಕಟ್ ಹೇಳೋದ್ರು ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದ್ರು ಮಾಡ್ತೀನಿ. ಯಾಕಂದರೆ ಸಿನಿಮಾನ ಅಷ್ಟು ಲವ್ ಮಾಡ್ತೀನಿ. ಆ್ಯಂಡ್ ನಂದು ಇದು ಜಸ್ಟ್ ಬಿಗಿನಿಂಗ್, ನನ್ನ ವಿಷನ್ ಬೇರೆ ಇದೆ. ಸೊ ಇದು ನನ್ನ ಸ್ಟಾರ್ಟಿಂಗ್ ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ನಾನು ಯಾವ ಥರ ಸಿನಿಮಾಗಳು ಮಾಡ್ತಾಯಿದ್ದೀನಿ, ನಾನು ಇದು ಮಾಡ್ತೀನಿ. ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ. ಸೊ ಅದಕ್ಕೂ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ವಿಷಯ ಮರ್ತೋದೆ, ನನ್ನ ಸಿನಿಮಾ ಆಡಿಯೋ ರೈಟ್ಸ್ ತೊಗೊಂಡಿದ್ದು ಲಹರಿ ಮ್ಯೂಸಿಕ್ಕು. ಆ್ಯಕ್ಚುಲಿ ನಮ್ಮ ಸಿನಿಮಾ ಮ್ಯೂಸಿಕ್ಗೆ ತುಂಬ ದೊಡ್ಡ ಬಜೆಟ್ ಆಗಿದೆ. ಟು ಬಿ ಫ್ರ್ಯಾಂಕ್, ಸೌತ್ ಇಂಡಿಯಲ್ಲಿರೋ ದೊಡ್ಡ ದೊಡ್ಡ ಸಿಂಗರ್ಸ್ ಕೈಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಕೈಲೆಲ್ಲ ಆಡಿಸಿದ್ದೀವಿ. ಬಟ್ ನಾನು ಬಿಸ್ನೆಸ್ಗೆ ಅಂತ ಹೋದಾಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನನಗೆ ನಿಜವಾಗ್ಲೂ ತುಂಬ ಕಮ್ಮಿಲಿ ಇದಾಯಿತು. ಬಟ್ ನನ್ನ ಸಾಂಗ್ನ ಇಷ್ಟಪಟ್ಟು ಒಬ್ಬ ಹೊಸಬನ ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತೊಗೊಂಡಿದ್ದೆ ನಮ್ಮ ವೇಲು ಸರ್. ಸೊ ಲಹರಿ ಸಂಸ್ಥೆ ಸರ್, ನಾನು ಬದುಕಿರೋವರೆಗೂ ಲಹರಿ ಸಂಸ್ಥೆಗೆ ನಾನು ಚಿರಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಬ್ಬ ಹೊಸಬಂಗೆ ತುಂಬ ದೊಡ್ಡ ಮಟ್ಟದಲ್ಲಿ ಕೊಟ್ಟು ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ಇದೇ ರೀತಿ ನನ್ನಂಥ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದ್ರಿಗೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ. ನೀನೇ ನೋಡಲ್ಲಿ ನಿಮ್ಮ ಹುಕ್ ಸ್ಟೆಪ್ ನೋಡೋದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹಾಡು ಎಷ್ಟು ಇಷ್ಟ ಆಯಿತು ಸಿನಿಮಾ ಬಗ್ಗೆ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಅದೇ ಕಿರಣ್ ಸರ್ ಫಸ್ಟ್ ಫೋನ್ ಮಾಡಿದ್ರು, ಆಡಿಯೋ ಫಂಕ್ಷನ್ ಇದೆ ಸುದೀಪ್ ಬರಬೇಕು ಅಂತ. ನಾನು ಅದೇ ಹೇಳಿದೆ ಕಿರಣ್ ಸರ್ಗೆ, ಅಣ್ಣ ಕಬ್ಬಣದ ಅಂಗಡಿಯಲ್ಲಿ ಜೇನು ನೋಡೋಕೆ ಏನಣ್ಣ ಕೆಲಸ, ಆಡಿಯೋ ಫಂಕ್ಷನ್ಗೂ ನನಗೇನು ಸಂಬಂಧ ಅಂತ. ಇಲ್ಲ ಈ ಸರಿ ಹೀರೋಯಿನ್ಗಳೆಲ್ಲ ಬರ್ತಿದ್ದಾರೆ ಅಂದರು. ಹಂಗಾದರೂ ಹೀರೋಯಿನ್ಗಳು ನೋಡೋಣ ಅಂತ ಬಂದೆ. ಕೇಳಬೇಕಾದ್ರೆ ನಾನು ನೋಡೇ ಇಲ್ಲ ಪಾತ್ರ ಮಾಡೋಗಿ. ಇಲ್ಲಿ ಬಂದಾಗ ಕೇಳಿದೆ ನೀವು ಯಾರು ಅಂತ, ಈ ಸಿನಿಮಾ ಹೀರೋಯಿನ್ನು ಅಂದರು. ಹಂಗಾಗಿ ಅದಕ್ಕೆ ಆಡಿಯೋ ಫಂಕ್ಷನ್ಗಳಿಗೆ ಬರ್ತೀನಿ. ಸುಮಾರು ದಿನ ಕೆಲಸ ಮಾಡಿದ್ದೀನಿ ಈ ಸಿನಿಮಾಲಿ, ಬಟ್ ಹೀರೋಯಿನ್ ನೋಡೋ ಭಾಗ್ಯನೇ ಇಲ್ಲ. ಆಮೇಲೆ ತುಂಬ ಚೆನ್ನಾಗಿದೆ ಹಾಡು, ತುಂಬ ಖುಷಿ ಆಯಿತು ನನಗೆ. ಇದಕ್ಕಿಂತ ನಾನೇ ಬೇಕಿದ್ದ ಸಾಂಗ್ ತುಂಬ ಇಷ್ಟ. ಯಾಕೆಂದರೆ ಅದು ಎಲ್ಲರಿಗೂ ಏನನ್ಸುತ್ತೆ ಅದು ಪ್ಯಾಥೋ ಸಾಂಗ್ ಅಂತ. ಬಟ್ ವಿಲನ್ಗಳು ಆ್ಯಸ್ ಎ ವಿಲನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇ ನಮ್ಗೊಂಥರ ಸಂಭ್ರಮಿಸೋವಂಥ ಸಾಂಗು. ನಮಗೆ ಹೀರೋಯಿನು ಒಟ್ಟಿಗೆ ಇರೋದು ನೋಡೋಕ್ಕಾಗಲ್ಲ, ಹೊಟ್ಟೆ ಉರಿ. ನೀವು ಯಾವುದೇ ಕಥೆಗಳು ನೋಡಿ, ಹೀರೋಯಿನ್ ಆ್ಯಕ್ಚುಲಿ ವಿಲನ್ ಅತ್ತೆ ಮಗಳು, ವಿಲನ್ ಅಕ್ಕನ ಮಗಳು, ಅಥವಾ ವಿಲನ್ ಜೊತೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಇರ್ತಾರೆ, ಆದರೆ ಮದುವೆ ಆಗಕ್ಕೆ ಬಿಡಲ್ಲ. ಹಂಗೆ ಇದರಲ್ಲೂ ಒಂದು ಒಳ್ಳೆ ಪಾತ್ರ. ನಾನು ಮತ್ತು ಹೀರೋಯಿನ್ ಅವ್ರ ತಂದೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿರ್ತೀವಿ. ನಮಗೆ ತುಂಬ ಪರಿಚಯಸ್ಥರು ಹುಡುಗಿನೇ ಈ ಸಿನಿಮಾಲಿ ಹೀರೋಯಿನು. ಅಷ್ಟರಲ್ಲಿ ವೆಲ್ಡಿಂಗ್ ಶೋ ಅವ್ರು ಬಂದು ಟಾಕ ಹಾಕ್ತಾರೆ, ಸಿಗಲ್ಲ ನಮಗೆ. ಹಂಗಾಗಿ ಇವೇ ನಮಗೆ ಪ್ಯಾಥೋ ಸಾಂಗ್ ಥರ ಕಾಣ್ತಿರುತ್ತೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಡು. ನಾನು ಸದನ್ಯ ಶ್ರೀಧರ್ ಸರ್ ಹತ್ರ ಹೇಳ್ತಿದ್ದೆ, ಸರ್ ಬ್ಯೂಟಿಫುಲ್ ಸಾಂಗು ಸರ್. ನಂಗೆ ಅಷ್ಟೊಂದು ಹಾಡಿನ ಬಗ್ಗೆ ಅದೆಲ್ಲ ಗೊತ್ತಾಗಲ್ಲ, ಬಿಕಾಸ್ ನಾವು ಕೆಲಸಗಳೇ ಮಾಡಿಲ್ಲ ಅದ್ರ ಮೇಲೆ. ಬಂದ್ವಾ, ಒಡೆದಾಡ್ದ್ವಾ, ವಧೆ ತಿಂದ್ವಾ, ಕೊನೆಗೆ ಸೋತ್ ಹೀರೋಯಿನ್ ನೀರೋ ಕೈಲಿ ಕೊಟ್ಟು ಹೋದ್ವಾ, ಇದೇ ಮಾಡ್ಕೊಂಬಂದಿರೋದು. ಬಟ್ ಇವತ್ತು ನಾನು ಹೇಳಿದೆ ಸರ್ಗೆ, ಸರ್ ತುಂಬ ಖುಷಿ ಆಯ್ತು ಸರ್, ಈ ಸಾಂಗು ತುಂಬ ಚೆನ್ನಾಗಿದೆ. ಮೇಡಮ್ ತಿಂದಾಕ್ಬಿಟ್ಟಿದ್ದೀರ ಸಾಂಗಲ್ಲಿ, ತುಂಬ ಚೆನ್ನಾಗಿದೆ. ಡ್ಯಾನ್ಸು, ಆ ಕೊರಿಯೋಗ್ರಫಿ ಮೋನ ಮಾಡಿದ್ದು ಹೇಳಿದ್ರು, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಮತ್ತು ನಂದು ಕಾಂತಣ್ಣಂದು ಗುರು ಸರ್ದು ತುಂಬ ವರ್ಷಗಳ ಸಂಬಂಧ. ಅವ್ರು ಅಸ್ಟೆಂಟ್ ಆಗಿದ್ದಾಗಿಂದ ನಾನು ಜೂನಿಯರ್ ಆದಾಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಮೂವರು ಒಂದೊಂದು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ವಿ, ಖುಷಿ ಆಗುತ್ತೆ. ಪ್ರದೀಪ್ ಸರ್ ಥ್ಯಾಂಕ್ ಯು, ಫಸ್ಟ್ ಡೇಯಿಂದ ಸಪೋರ್ಟ್ ಮಾಡಿದ್ದೀರಿ. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸುಧೀರ್ ಸರ್. ಲೇಖಾಚಂದ್ರ ಅವರೇ ನೀನಿದ್ದೀರಾ, ಸೊ ಎಷ್ಟು ಖುಷಿ ಆಯಿತು ಈ ಹಾಡು ರಿಲೀಸ್ ಆಗಿದ್ದಕ್ಕೆ. ನಿಮ್ಗೆ ಹೇಗೆ ಅನ್ನಿಸ್ತು ಹಾಡು? ತುಂಬಾ ಖುಷಿಯಾಗಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ತುಂಬ ಸಮಯ ಆದಮೇಲೆ ನನ್ನದೇ ಸಿನಿಮಾದ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾದ ಇವೆಂಟ್ ಅಥವಾ ಪ್ರೆಸ್ ಮೀಟ್ಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಪರ್ಸ್ನಲ್ ಆಗಿ ತುಂಬ ಖುಷಿ ಇದೆ. ಆ್ಯಕ್ಚುಲಿ ತುಂಬ ಮಿಸ್ ಮಾಡಿಕೊಂಡೆ ನಾನು ಈ ಡೇಸ್ನೆಲ್ಲ. ಎಲ್ಲರಿಗೂ ಮದುವೆ ಮಾಡಿಸ್ತೀನಿ ಅಂತ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ನಾನೇ ಆಗಿಬಿಟ್ಟೆ ಅಷ್ಟೇ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಕಾಂತ ಕನ್ನಳ್ಳಿ ಸರ್.
ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಬಗ್ಗೆ ಹೀರೋ ಕಿರಣ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ. ಅದಕ್ಕೆ ನನಗೆ ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್. ಯೂಶ್ವಲಿ ಆರ್ಟಿಸ್ಟ್ಗಳಿಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಸಮ್ವೇರ್ ಹಿಂಗೆ ನಾವು ಕೂರೋದು ನಿಲ್ಲೋದು ಡೈಲಾಗ್ ಹೇಳೋದಕ್ಕೂ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನನಗೆ ಕಂಪ್ಲೀಟ್ ಫ್ರೀಡಮ್ನ ಡೈರೆಕ್ಟರ್ ಕೊಟ್ಟಿದ್ದರು. ಸೊ ಅದಕ್ಕೆ ನನ್ನ 100% ಎಫರ್ಟ್ ಜಸ್ಟಿಸ್ನ ಈ ಕ್ಯಾರೆಕ್ಟರ್ಗೆ ಕೊಡೋಕ್ಕಾಯಿತು. ಆ್ಯಂಡ್ ನಮ್ಮ ಕಿರಣ್ ಅವರು ಈ ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ ಐನೋ ಎಷ್ಟು ಎಫರ್ಟ್ ಅವ್ರು ಹಾಕಿದ್ದಾರೆ ಅಂತ, ಪ್ರೊಡ್ಯೂಸರ್ನ ಹಿಡಿದು ಮಾಡೋಕ್ಕೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಬಟ್ ಅವರೇ ಇದರಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಕೋಬೋದಿತ್ತು. ಸಮ್ವೇರ್ ಹಿ ಥಾಟ್, ನನಗೆ ಗೊತ್ತಿಲ್ಲ, ಮೇ ಬಿ ರಾಧಿಕಾ ಪಂಡಿತ್ ಮ್ಯಾಮೇ ಲಾಸ್ಟ್ ಅನಿಸುತ್ತೆ ಜನ್ರೇಷನ್, ಅಂದರೆ ಆ ಥರ ಒಂದು ಸಿನಿಮಾಗಳು ಒಂದು ಫೀಮೇಲ್ ಮೇಲೆ ಅಷ್ಟು ದೊಡ್ಡ ಜವಾಬ್ದಾರಿ ಪಾತ್ರನ ಕೊಟ್ಟು ನಿಭಾಯಿಸ್ತಿದ್ದಂಥದ್ದು. ತುಂಬ ಗ್ಯಾಪ್ ಆಗಿದೆ ಅದು, ನಾನು ಎಲ್ಲೂ ಅತಿ ಹೆಚ್ಚಾಗಿ ನೋಡ್ತಾ ಇಲ್ಲ ಆ ಥರ ಸಿನಿಮಾಗಳು. ಸೊ ಈ ಸಿನಿಮಾದಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳೋದ್ರ ಬದಲು ಒಂದು ಹೀರೋಯಿನ್ ಅನ್ನೋದಕ್ಕಿಂತ ಆ ಪಾತ್ರ ಜನಕ್ಕೆ, ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥ ಪಾತ್ರನ ನನ್ನ ಮೇಲೆ ಬಿಟ್ಟಿದ್ರು. ಅಷ್ಟು ದೊಡ್ಡ ಜವಾಬ್ದಾರಿನ ನನ್ನ ಮೇಲೆ ಕೊಟ್ಟಿದ್ರು. ಐ ರಿಯಲಿ ಹೋಪ್ ಆ ಪಾತ್ರನ ನಾನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ, ಯಾವುದಕ್ಕೂ ಮೋಸ ಮಾಡಿಲ್ಲ ಅಂತ ಐ ಗೆಸ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಒಂದು 2 ಸರಿ ಕಾಣಿಸ್ಕೊಂಡಿದ್ದಷ್ಟೇ ಸೆಟ್ಟಲ್ಲಿ, ನಾನು ಇವತ್ತೇ ನೋಡ್ತಾ ಇರೋದು ಅವ್ರನ್ನ. ಐ ಥಿಂಕ್ ಸಿನಿಮಾಗೆ ಏನೇನು ಬೇಕೋ ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ತಮಿಳು ತೆಲುಗು ಎಲ್ಲ ಕಡೆ ಈ ಸಿನಿಮಾನ ತೊಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ನಾನು ಕಾಣಿಸ್ಕೊಳ್ತೀನಿ, ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ಹೀರೋ ನಮ್ಮ ಶ್ರೀಧರ್ ಸರ್. ಐ ಥಿಂಕ್ ಸರ್ ನಾನು ನಿಮ್ಮ ಜೊತೆ ಇದು 2ನೇ ಸರಿ ಕೆಲಸ ಮಾಡ್ತಾ ಇರೋದು. ತುಂಬಾ ಖುಷಿ ಇದೆ. ಈ ಸಿನಿಮಾದ ಸಾಂಗ್ ಈ ಮಟ್ಟಕ್ಕೆ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಎಕ್ಸ್ಪೆಕ್ಟೇಷನ್ ಮೀರಿ ಶ್ರೀಧರ್ ಸರ್ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಲೈಫ್ ಟೈಮ್ ನನಗೆ ಚೆರಿಷ್ ಮಾಡುವಂಥ ಸಾಂಗ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಕವಿರಾಜ್ ಸರ್ ಬರ್ತಿದ್ದಂಗೆ ಅವರು ಇಂಟ್ರಡ್ಯೂಸ್ ಮಾಡಿಸ್ಕೊಂಡ್ರು, ಬರಹಗಾರರು ಅಂತ. ಸಾರಿ ಸರ್, ನೀವೆಲ್ರಿಗೂ ಗೊತ್ತಿದ್ದೀರಾ, ನಾವು ಪರಿಚಯ ಮಾಡ್ಕೋಬೇಕು ನಮ್ಮ ಬಗ್ಗೆ. ಆ್ಯಂಡ್ ಅವರ ಬರವಣಿಗೆ ಬಗ್ಗೆ ಹೇಳೋದೇ ಬೇಡ, ಅವರ ಬಿಗ್ ಫ್ಯಾನ್ ನಾನು ಅವರ ಬರವಣಿಗೆಗೆ. ನಮ್ಮ ಸಿನಿಮಾಗೆ ಸ್ಪೆಷಲಿ ನನ್ನ ಸಾಂಗುಗೆ ತುಂಬ ಚೆನ್ನಾಗಿ ಲಿರಿಕ್ಸ್ನ ಕೊಟ್ಟಿದ್ದಾರೆ. ವೆರಿ ಆನರ್ ಅದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸರ್ ಸಿನಿಮಾದಲ್ಲಿ ನನ್ನ ಕೆಮಿಸ್ಟ್ರಿ ಹೀರೋಗಿಂತ ಜಾಸ್ತಿ, ಹೀರೋದ ಜೊತೆ ನೀವು ನೋಡ್ಬೋದು, ಬಟ್ ಹಿಂದ್ಗಡೆ ನಮ್ಮದು ಕೆಮಿಸ್ಟ್ರಿ ಜಾಸ್ತಿ ಇದ್ದಿದ್ದು ನಮ್ಮದು DOPದು. ಯಾಕೆಂತೇಳಿದ್ರೆ ನಗಾಡ್ಕೊಂಡು ತಮಾಷೆ ಮಾಡಿಕೊಂಡು ಕಾಲು ಹೇಳ್ಕೊಂಡು ಎಷ್ಟು ಫನ್ ಮಾಡ್ತಾ ಇದ್ವಿ ಅಂತ ಅಂದರೆ, ಅದೇ ಜಾಸ್ತಿ ಮದುವೆ ಬಗ್ಗೆ ಇಬ್ಬರು ಕಿತ್ತಾಡ್ತಾ ಇದ್ವಿ. ಇಲ್ಲ ಮದುವೆ ಹಾಗೆ ಹೀಗೆ, ಹುಡುಗಿ ನೋಡೋದು ಹುಡುಗನ ನೋಡೋದು ಹಿಂಗೆ ಅಂದ್ಕೊಂಡು ತುಂಬ ಲವಲವಿಕೆಯಲ್ಲಿ ಒಂದು ಸೆಟ್ನ ಅಟ್ಮಾಸ್ಫಿಯರ್ನ ನನಗೆ ಚೆನ್ನಾಗಿ ಇಡೋದಕ್ಕೆ ಹೆಲ್ಪ್ ಮಾಡಿದ್ದು, ನನ್ನ ಜೊತೆ ಮಗುವಾಗಿ ಇದ್ದಿದ್ದು ನಮ್ಮ DOP ಸರ್. ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಸಿನಿಮಾಟೋಗ್ರಫರ್. ಆ್ಯಂಡ್ ನಮ್ಮ ಯುಕ್ತ ಈ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ಇದೆ, ತುಂಬ ಚಾಲೆಂಜಿಂಗ್ ಆಗಿದೆ ಅದು. ಕೆಲವೊಂದು ಪಾತ್ರನ ನಿಭಾಯಿಸೋಕ್ಕೆ ಆ ಬೋಲ್ಡ್ನೆಸ್ ನಮ್ಮಲ್ಲೂ ಇರಬೇಕಾಗತ್ತೆ. ಎಲ್ಲದನ್ನು ಮಾಡೋಕ್ಕಾಗಲ್ಲ, ಧೈರ್ಯ ಬರೋದಿಲ್ಲ. ಸೊ ಕೆಲವೊಂದು ಇಂಟೆನ್ಸ್ ಪಾತ್ರಗಳ ಈ ಸಿನಿಮಾದಲ್ಲಿ ಆ ಥರದ್ದೊಂದು ಪಾತ್ರ ಇದೆ, ತುಂಬ ಚೆನ್ನಾಗಿದೆ. ಈ ಸಿನಿಮಾನ ಒಂದು ನೆಕ್ಸ್ಟ್ ಅಂದರೆ ಬೇರೆ ಥರ ಹೇಳೋದು ತೋರ್ಸೋಕೆ ಹೋಗೋದೇ ಆ ಪಾತ್ರದಿಂದನೇ ಒಂದು ಟ್ವಿಸ್ಟ್ ಸಿಗೋ ಅಂಥದ್ದು. ಆ ಪಾತ್ರನ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ನಮ್ಮ ಕಾಕ್ರೋಚ್ ಅವರು ನೋಡೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಸೆಟ್ಟಲ್ಲಿ ಆ್ಯಕ್ಚುಲಿ ತುಂಬ ಸರಿ ನೋಡಿದ್ದಾರೆ. ಒಂದು ಫೈಟಲ್ಲಿ ನನ್ನಿಂದನೇ ಫೈಟ್ ಆಗುತ್ತೆ, ಅಲ್ಲೇ ಇದ್ದಾರೆ, ಎಷ್ಟೊಂದು ದಿನ ನೋಡಿದ್ದಾರೆ, ನೋಡೇ ಇಲ್ಲ, ಇವಾಗ ನೋಡೋಕೆ ಬಂದಿದ್ದೀನಿ ಅಂತ ಅಲ್ವಾ ಮತ್ತೆ ಇಲ್ಲ ಹಾಗೇನಿಲ್ಲ. ತುಂಬ ಚೆನ್ನಾಗಿ ಅವರು ಆ್ಯಸ್ ಯೂಶ್ ಅವ್ರ ಬಗ್ಗೆ ಹೇಳೋದೇ ಬೇಡ. ವಿಲನ್ ಕೆಲವೊಂದು ಪಾತ್ರ ಅಂತ ಬಂದರೆ ಅವ್ರು ಅದನ್ನು ತಿಂದು ಹಾಕಿರ್ತಾರೆ. ಅವ್ರ ಬಗ್ಗೆ ಸ್ಪೆಷಲಾಗಿ ಎಕ್ಸ್ಪ್ಲೇನ್ ಮಾಡೋದೇನು ಬೇಡ ಅನ್ಕೊತೀನಿ. ಥ್ಯಾಂಕ್ ಯು ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದಕ್ಕೆ. ಆ್ಯಂಡ್ ಐ ಥಿಂಕ್ ಲಹರಿ ಮ್ಯೂಸಿಕ್ ನಮ್ಮ ಸಿನಿಮಾನ ತೊಗೊಂಡ್ರು ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಹೇಳೋಕ್ಕಾಗಲ್ಲ ಹೆಸರನ್ನು, ಅವರು ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವ್ರೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಈ ಸಾಂಗ್ ಬಗ್ಗೆ ಹೇಳೋದಾದರೆ ನನಗೆ ಏನೂ ನೆನಪಿಲ್ಲ, ಒಂದೇ ನೆನಪಿರೋದು ಈ ಸಾಂಗ್ ಶೂಟ್ ಮಾಡುವಾಗ ಆ್ಯಕ್ಚುಲಿ ನನಗೆ ತುಂಬಾ ಹುಷಾರಿರಲಿಲ್ಲ. ಹೈ ಫೀವರ್ ಅಂದರೆ ಎವ್ರಿ ಡೇ ನೈಟ್ ನಾನು ಅಡ್ಮಿಟ್ ಆಗಿ ಬೆಳಗ್ಗೆ ಎದ್ದು ಶೂಟ್ಗೆ ಹೋಗಿರೋದು. ಆ್ಯಂಡ್ ನಾನು ಹೇಳಿದ್ಮೇಲೆ ನೀವು ಅಬ್ಸರ್ವ್ ಮಾಡಿದರೆ ಮೇ ಬಿ ಇವಾಗ ಗೊತ್ತಾಗ್ಬೋದು. ಆ ಕಣ್ಣಲ್ಲಿ ಆ ಸ್ವೆಲ್ಲಿಂಗ್, ಕೈಯಲ್ಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗೋಗ್ಬಿಟ್ಟಿತ್ತು, ಚುಚಿ. ಯಾಕೆಂದರೆ ಬೆಳಗ್ಗೆ ಶೂಟ್ಗೆ ಹೋಗಬೇಕು ಅಂತ ಅಂದರೆ ಇವತ್ತು ನೈಟ್ ನಾನು ರೆಡಿ ಆಗಬೇಕಿತ್ತು. ಡಾಕ್ಟರ್ ತುಂಬ ಬೈತಾಯಿದ್ರು ವಾಟ್ ಯು ಆರ್ ಡೂಯಿಂಗ್ ಅಂತ. ಬಟ್ ಸಮ್ವೇರ್ ಆ ರಿಸ್ಕ್ನ ತೊಗೊಂಡಿದ್ದಕ್ಕೆ ಅದು ಸ್ಕ್ರೀನ್ ಮೇಲೆ ಇವತ್ತು ಕಾಣಿಸ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಇಡೀ ಟೀಮ್, ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಅವತ್ತು ಹೇಳಿದರು,
ಇಲ್ಲ ಪ್ಯಾಕಪ್ ಮಾಡಿಸ್ಬಿಡೋಣ ಎಲ್ಲ ನಮ್ಮ ಮೋಹನ್ ಮಾಸ್ಟರ್ ಆ್ಯಕ್ಚುಲಿ ಹೊರಟಿದ್ರು ಈ ಸಿನಿಮಾ ಕೊರಿಯೋಗ್ರಾಫ್ ಮಾಡಿರೋದು. ಅವ್ರು ಹೊರಟಿದ್ರು ಆ್ಯಕ್ಚುಲಿ. ನಾನು ಇಲ್ಲ ಎಲ್ಲರೂ ಬರ್ತಾ ಇದ್ದಾರೆ, ಅದು ಹಿಂಗೆ ನನಗೆ ಒಬ್ಬಳಿಂದ ಇಡೀ ಸಿನಿಮಾ ಸ್ಕೆಡ್ಯೂಲ್ ಪ್ಯಾಕಪ್ ಆಗುತ್ತೆ ಅಂತ ಅಂದರೆ ಅದೊಂಥರ ಗಿಲ್ಟ್ ನನಗೆ ಯಾವಾಗಲೂ ಇರುತ್ತೆ. ಇಲ್ಲ ಆಗೋದು ಬೇಡ, ಐ ಹ್ಯಾಂಡಲ್, ನಾನು ಐ ಕ್ಯಾನ್ ಅಂತ ಹೇಳಿ ಕಿರಣ್ಗೆ ಹೇಳಿದೆ. ಸೊ ಇಡೀ ಟೀಮ್ ಮೋಹನ್ ಮಾಸ್ಟರು ಲೈಟಿಂಗ್ ಆಗಿ ಪ್ರತಿಯೊಂದು ಮಾನಿಟರು ಆಗಿ ಆ ಶಾರ್ಟ್ ಕಂಪ್ಲೀಟ್ ರೆಡಿ ಆದಮೇಲೆ ನನಗೆ ಕರೀತಾ ಇದ್ರು. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಟೀಮ್ ನನಗೆ ಈ ಸಾಂಗ್ ಶೂಟ್ ಮಾಡುವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಫೈನಲ್ ಔಟ್ಪುಟ್ ಕಾಣಿಸ್ತಾ ಇದೆ ನಮ್ಮ ಎಲ್ಲರ ಎಫರ್ಟ್ದು. ಸೊ ಸಿನಿಮಾನ ಇನ್ನೂ ದೊಡ್ಡ ರೀತಿಗೆ ತೊಗೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ಮೀಡಿಯಾದ ಸಪೋರ್ಟ್ ತುಂಬ ಮುಖ್ಯ ಇದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಲೇಖಾ ಚಂದ್ರ ಅವರೇ. ಇರೋರು ಖಂಡಿತವಾಗಿ ಯಾರೂ ಇಲ್ಲ. ಈಗ ನೀನೇ ನೋಡಲ್ಲಿ ಎಷ್ಟು ವಿಶೇಷ ಇದ್ರ ಬಗ್ಗೆ? ನೀನೇ ನೋಡಲಿ ತುಂಬ ವಿಶೇಷ. ಮೊದಲನೇದಾಗಿ ಪ್ರೆಸ್, ಟಿ ವಿ ಮತ್ತು ಡಿಜಿಟಲ್ ಮೀಡಿಯಾ ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಚಿತ್ರದುರ್ಗದಿಂದ ದಾವಣಗೆರೆ ಕಡೆ ಹೋಗ್ತಾ ಇದ್ದೆ. ಚಿತ್ರದುರ್ಗ ಹೋಗುವಾಗ ಚಿತ್ರದುರ್ಗ ಹತ್ತಿರದಲ್ಲಿ ಟ್ಯೂನ್ ಬಂತು ಆ್ಯಕ್ಚುಲಿ. ಶ್ರೀಧರ್ ಸಂಭ್ರಮ್ ಅವ್ರು ಫೋನ್ ಮಾಡಿ, ಸರ್ ಈ ಥರ ಒಂದು ಟ್ಯೂನ್ ಇದೆ ನೋಡಿ, ಏನಾದರೂ ಇಮಿಡಿಯೇಟ್ ಏನಾದ್ರು ಹೇಳೋಕ್ಕಾಗತ್ತಾ ನೋಡಿ ಅಂದರು. ಹೆಚ್ಚು ಕಡಿಮೆ ನಾನು ಕಾರ್ ಸ್ಟೀರಿಯೋದಲ್ಲೇ ಹಾಕ್ಕೊಂಡೆ. ಹೆಚ್ಚು ಕಡಿಮೆ ದಾವಣಗೆರೆ ರೀಚ್ ಆಗೋ ಅಷ್ಟೊತ್ತಿಗೆ, ಹತ್ತತ್ರ ಹೋಗೋ ಅಷ್ಟೊತ್ತಿಗೆ ಈ ಲೈನ್ಸ್ಗಳು ಬಂದಿತ್ತು. ಅಂಗಳದಲ್ಲಿ ತಿಂಗಳ ಬೆಳಕು ಮೂಡಿರುವ ಹಾಗೆ, ಅಲ್ಲಿಂದ ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಚೇಂಜ್ಗಳು ಮಾಡಿಕೊಂಡು, ಬಟ್ ಅಲ್ಲಿ ಬಂತು ಆ್ಯಕ್ಚುಲಿ ಅದು. ನಿನ್ನೆ ಇನ್ನೊಂದು ವಿಶೇಷ ಆಯಿತು. ಇವರು ಸಾಂಗ್ನ ಒಂದು ಲೆವೆಲ್ಗೆ ಫೈನಲ್ಲು ಕೇಳಿ ಹೆಂಗಿದೆ ಅಂತ ಹೇಳಿ ಮತ್ತೆ ಕಳಿಸಿದ್ರು. ಮತ್ತೆ ನಾನು ಡ್ರೈವ್ ಮಾಡ್ತಾಯಿದ್ದೆ. ನನ್ನ ಮಗಳು ಎಲ್ಲ ಚಿಕ್ಕ ಮಗಳು 6 ವರ್ಷದವಳು, ಅವಳು ಕಾರಲ್ಲಿದ್ಲು. ನಾನೊಂದು 2 ಸರಿ ಕೇಳಿದೆ. 2 ಸರಿ ಕೇಳಿ ಆಮೇಲೆ ಮನೆಗೆ ಹೋದ್ವಿ. ಸಂಜೆ ಅವಳು ಬ್ರಷ್ ಮಾಡುವಾಗ ನೋಡಲ್ಲಿ ಅಲ್ಲಿಗೆ ಅನಿಸ್ತು ನನಗೆ, ಓ ಇದು ಹಿಟ್ಟು ಅಂತ. ಅದಕ್ಕಿಂತ ದೊಡ್ಡ ಆಶ್ಚರ್ಯ ಅಂದರೆ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ನೀನು ಅಂದರೆ 1 ಡೇ ಆದರೂ ಅವಳು ತಲೆಯಲ್ಲಿ ಓಡ್ತಾ ಇದೆ ಅಂದರೆ, ಸೊ ನಮಗೆ ಮೊದಲನೇ ಪ್ಯಾರಾಮೀಟ್ರೇ ಮಕ್ಕಳು ಸಾಂಗ್ ವಿಷಯದಲ್ಲಿ. ಅವ್ರ ಬಾಯಿಗೆ ಸಾಂಗ್ ಬಂತು ಅಂದರೆ ಆ ಸಾಂಗ್ ಹಿಟ್ ಆಗುತ್ತೆ ಅಂತ. ಸೊ ಆ ಲೆಕ್ಕದಲ್ಲಿ ನನಗಿದು ಶಾರ್ಟ್ ಸಾಂಗ್ ಅನಿಸ್ತಾ ಇದೆ. ಇನ್ನೂ ವಿಶೇಷ ಅಂದರೆ ನಮ್ಮ 3 ಜನದ ಕಾಂಬಿನೇಷನ್ದು, ಶ್ರೀಧರ್ ಸರ್ದು ಮ್ಯೂಸಿಕ್ಕು, ಕಾಂತ ಅವ್ರ ಡೈರೆಕ್ಷನ್ ಇರುವುದೆಲ್ಲವೂ ಬಿಟ್ಟು ಕಣ್ಣುಗಳೇ ಹೇಳಿ ನಿಮ್ಮ ಕೆಲಸ ಏನಂತ ಅಂತ ತುಂಬ ಹಿಟ್ಟಾಗಿತ್ತು. ಇವತ್ತು FM ಅಲ್ಲಿ ತುಂಬ ಸರಿ ಬರುತ್ತೆ ಹಾಡು. ಈಗ ಸೇಮ್ ಕಾಂಬಿನೇಷನ್ನು ಮತ್ತೆ ಟ್ರೈ ಮಾಡಿದ್ದೀವಿ. ಇರೋದ್ರಲ್ಲಿ ಶ್ರೀಧರ್ ಅವರಿಗೆ ಸಾಂಗ್ ಬರೆಯೋದು 2 ಥರ. ಒಂಥರ ತುಂಬ ಈಸಿ, ಒಂಥರ ತುಂಬ ಕಷ್ಟ. ಯಾಕಂದರೆ ಅವರೇ ಒಳ್ಳೆ ಲಿರಿಕ್ ರೈಟ್ರು. ಅವ್ರದ್ದು ಏನಾಗಲಿ ಮುಂದೆ ಸಾಗಲಿ ಲಿರಿಕಿಗೆ ನಾನೇ ಫ್ಯಾನು. ಏನಾಗ್ಬಿಡುತ್ತೆ ಅಂದರೆ ನಾವು ಏನೋ ಸ್ವಲ್ಪ ಲೈಟಾಗಿ ಬರೆದು ಅವ್ರು ಟೇಕ್ ಓವರ್ ಮಾಡಿಬಿಡ್ತಾರೆ. ಆಮೇಲೆ ನಮ್ಮ ಹೆಸರಿರುತ್ತೆ, ಬಟ್ ಸಾಲೆಲ್ಲ ಅವ್ರದ್ದಿರುತ್ತೆ. ಹಾಗಾಗಿ ಇಲ್ಲ ಹಾಗಾಗಿ ನಾವು ಒಂದು ಲೆವೆಲಿಗೆ ಬರೀಲೇಬೇಕು, ಲೈಟಾಗಿ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಕೊನೆಗೆ ನನ್ನ ಹೆಸರು ಬಂದಾಗ ನನ್ನದೇ ಸಾಂಗ್ ಅನ್ನೋಕ್ಕೆ ಒಂದಷ್ಟಾದರೂ ಲೈನ್ ನಂದಿರಬೇಕು. ಹಾಗಾಗಿ ಶ್ರೀಧರ್ ಅವ್ರಿಗೆ ಬರಿಬೇಕಾದ್ರೆ ಒಂದು ಎಚ್ಚರಿಕೆಯಲ್ಲೇ ಬರೀತೀವಿ. ಹಾಗಾಗಿ ಅದು ಏನಾಗುತ್ತೆ ಅಂದರೆ ಪ್ಲಸ್ ಆಗ್ತಾ ಹೋಗುತ್ತೆ ಹಾಡುಗಳಲ್ಲಿ, ಒಳ್ಳೆ ಲೈನ್ಗಳು ಕೂತ್ಕೊಳ್ಳೋಕ್ಕೆ. ಇವರು ಕೂಡ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಡ್ತಾರೆ, ಸಣ್ಣ ಚೇಂಜ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ತುಂಬ ಇಷ್ಟದು, ನಿನ್ನ ಒಮ್ಮೆ ಕಂಡ ಮೇಲೆ ನೋಡು ನನ್ನ ಕೆನ್ನೆ ಮೇಲೆ ಮೊಡವೆ ಒಡವೆ, ಆ ಥರದ್ದು ಆಟಗಳಾಡೋದು, ಪದಗಳಲ್ಲಿ ಆಟ ಆಡೋದು ಸಾಧ್ಯ ಆಗುತ್ತೆ. ತುಂಬ ಖುಷಿ ಆಯಿತು ನನಗೆ. ಈ ಸಾಂಗ್ ನೋಡಿದ್ಮೇಲೆ ತುಂಬ ಖುಷಿ ಅನಿಸಿದ್ದು ಲೇಖಾಚಂದ್ರ ಅವ್ರ ಬಗ್ಗೆ. ತುಂಬ ಲೈಫ್ ತುಂಬಿದ್ದೀರಾ, ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ಇರ್ತೀರೋ ಯು ರೂಲ್ ದ ಸ್ಕ್ರೀನ್ ಅನ್ನೋ ಥರ ಇದೆ. ವೆರಿ ಗುಡ್. ಇವನ್ ಕಿರಣ್ ಅವ್ರ ಹೀರೋ ಕೂಡ ತುಂಬ ಚೆನ್ನಾಗಿದೆ ಪೇರ್. ನಿಮ್ಮದು ಭರವಸೆ ಅನಿಸುತ್ತೆ ನಮಗೆ. ಸೈಲೆಂಟಾಗಿ ಗೆದ್ದಿದ್ದೀರಾ, ಅವರು ಆಟ ಆಡಿ ಗೆದ್ದಿದ್ದಾರೆ, ನೀವು ಸೈಲೆಂಟಾಗಿ ಗೆದ್ದಿದ್ದೀರಾ. ಜೊತೆಗೆ ನಮ್ಮ ಕಾಂತರಾಜ್ ಅವರು ನನಗೆ ಯಾವಾಗಲೂ ಅನ್ಸೋದು, ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ತುಂಬ 25 ವರ್ಷದಿಂದ ನೋಡ್ಕೊಂಬಂದಿರ್ತೀವಿ. ಇವರೊಬ್ಬರು ಒಳ್ಳೆ ಡೈರೆಕ್ಟ್ರಾಗಿ ನಿಲ್ಲಬೇಕು, ಇಂಡಸ್ಟ್ರಿಗೆ ತಾಕತ್ತಿರೋರು ಅಂಥವ್ರಲ್ಲಿ ಕಾಂತ ಅವರು ಒಬ್ಬರು. ಹಿಂದಿನ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡಿದರು. ಇದೀಗ ಸಾಂಗ್ ನೋಡಿದ್ರೆ ಮತ್ತೆ ಭರವಸೆ ಬರ್ತಾ ಇದೆ. ದೊಡ್ಡ ಯಶಸ್ಸು ಅವ್ರಿಗೆ ಸಿಕ್ಕರೆ ಇಂಡಸ್ಟ್ರಿಗೆ ಪ್ಲಸ್ ಆಗುತ್ತೆ. ಒಳ್ಳೆ ಸಿನಿಮಾಗಳನ್ನ ಖಂಡಿತ ಮಾಡಬಲ್ಲ ತಾಕತ್ತಿರುವಂಥ ರೈಟರ್ ಕೂಡ ಅವರು. ಹಾಗಾಗಿ ನಿರ್ದೇಶಕನಾಗಿ ನಿಲ್ಲಬೇಕು ಅವರು. ಜೊತೆಗೆ ಏನೇ ಹೇಳಿದ್ರು, ಯಾರೇ ಇದ್ದರು, ನಿರ್ದೇಶಕ ಎಷ್ಟೇ ಕತೆ ಮಾಡ್ಕೊಂಡಿದ್ರು, ಎಷ್ಟೇ ಜನ ಆ್ಯಕ್ಟರ್ ಇದ್ದರು, ಅದಕ್ಕೆ ಹಣ ಹೂಡೋರು ಇಲ್ಲ ಅಂದರೆ ಅದು ಯಾವುದು ರಿಯಲೈಸ್ ಆಗಲ್ಲ. ಅಂಥ ಕೆಲಸವನ್ನು ಭಾಳ ಚೆನ್ನಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಸಿನಿಮಾನ ಚೆನ್ನಾಗಿ ಪ್ರೀತಿಯಿಂದ ಮಾಡಿದ್ದಾರೆ ಹಣ ಹೂಡಿ ಅಂತ. ಸರ್ಗೆ ನನ್ನ ಧನ್ಯವಾದಗಳು. ಇನ್ನೊಂದು ಏನಂದರೆ, ಈಗ ಮೊನ್ನೆ ಒಂದು ಒಳ್ಳೆ ಸಿನಿಮಾ ಹಿಟ್ಟಾಗಿದೆ, ಏನೋ ಒಂದು ಭರವಸೆ ಬರ್ತಾ ಇದೆ. ಅಂಥ ಹೊತ್ತಲ್ಲಿ
ಮೀಡಿಯಾದವರು ಒಂದು ಸ್ವಲ್ಪ ಪುಷ್ ಕೊಟ್ಟರೆ ಇನ್ನೊಂದು ಹೆಜ್ಜೆ ನಮ್ಮ ಸಿನಿಮಾ ರಂಗ ಮುಂದೆ ಹೋಗುತ್ತೆ, ಮತ್ತೆ ಗೆಲುವುಗಳನ್ನ ಕಾಣ್ತೀವಿ. ದಯವಿಟ್ಟು ಮೀಡಿಯಾದವರೆಲ್ಲ ಈ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಲಿಮಿಟ್ ದಾಟ್ ಹೋಗಿ ಸಪೋರ್ಟ್ ಮಾಡಿ, ಜನರಿಗೆ ತಲುಪಿಸೋಕೆ ಹೆಲ್ಪ್ ಮಾಡಿ ಅಂತ. ಕೊನೆಯದಾಗಿ ಈ ಸಾಂಗ್ನ ಜನಕ್ಕೆ ಮುಟ್ಸೋಕ್ಕೆ ವೇಲು ಸರ್ ಇದ್ದಾರೆ, ಅವರಿದ್ದರೆ ನಮಗೆಲ್ಲ ಒಂದು ಸಮಾಧಾನ. ಯಾಕಂದರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಗೊತ್ತು ಇಂಡಸ್ಟ್ರಿಯ ಆರಂಭದಿಂದ ನೋಡ್ಕೊಬಂದಿದ್ದಾರೆ. ಅವರ ಸಂಸ್ಥೆಯಿಂದ ಬಿಡುಗಡೆ ಆಗ್ತಿದೆ ಅಂದರೆ ಖಂಡಿತವಾಗೂ ಅದು ಜನಕ್ಕೆ ತಲುಪತ್ತೆ ಅನ್ನೋ ವಿಶ್ವಾಸ ನಮಗೆಲ್ಲ. ಥ್ಯಾಂಕ್ ಯು ಸರ್. ನಮ್ಮ ಟೀಮ್ಗೆ ನನ್ನ ಕಡೆಯಿಂದನೂ ಶುಭಾಶಯ. ಜನ ಎಲ್ಲ ನೋಡಿ ಈ ಸಿನಿಮಾದ ಹಾಡುಗಳು ದೊಡ್ಡ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಇಡೀ ಸಿನಿಮಾ ಬಗ್ಗೆ ಎಲ್ಲರೂ ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ಮೊದಲನೇದಾಗಿ ಕಿರಣ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಆ ಕತೆ ಬರ್ಕೊಂಡು ಆ ಕತೆನ ನನಗೆ ಫಸ್ಟು ರೀಡಿಂಗ್ ಕೊಟ್ಟಾಗಿನೇ ಅದರಲ್ಲಿ ಅಂದರೆ ಪಾತ್ರಗಳಿಗೇ ತುಂಬ ಸ್ಪೇಸ್ ಇತ್ತು ಅದರೊಳಗಡೆ. ನನಗೆ ಅವರು ಕತೆ ಹೇಳಿ ಮತ್ತೆ ನಾನು ಅದರೊಳಗಡೆ ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ ಸೊ ಅದರಲ್ಲಿ ಅಂದರೆ ಸಂಬಂಧಗಳು ಮತ್ತು ಭಾವನೆಗಳಿರೋವಂಥ ಸಿನಿಮಾಗಳಂದರೆ ನಾವು ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ಅದೇ ಗೆದ್ದಿರುತ್ತೆ. ಅಂದರೆ ಎಲ್ಲಿ ಎಮೋಷನ್ಸು ನಮ್ಮನ್ನು ಕನೆಕ್ಟ್ ಆಗುತ್ತೆ, ಸೊ ಅಲ್ಲಿ ನಾವು ಏನೋ ಒಂದು ಜನಗಳಿಗೆ ನೋಡ್ತಾ ಇರೋ ಪ್ರೇಕ್ಷಕರಿಗೆ ಕನೆಕ್ಟ್ ಆಗ್ತೀವಿ ಅಂತ. ಸೊ ಆ ಜರ್ನಿನಲ್ಲಿ ಲೇಖಾ ಅವರು ಅವರೇ ಹೇಳಿದ್ರು ಈಗ. ಸೊ ಅಂದರೆ ಅಷ್ಟು ಹೈ ಫೀವರ್ ಇದ್ದಾಗ ನಾವೆಲ್ಲ ಅಲ್ಲಿ ಚಿಕ್ಕಮಗಳೂರಲ್ಲಿ ಅಂದರೆ ಫ್ಲಕ್ಚುಯೇಟ್ ಆಗ್ತಾಯಿತ್ತು. 2 ದಿವಸ ಫೈಟ್ ಮಾಡಬೇಕು ಅಂತ ಹೋದವರು ಮಳೆ ಬಂದು ನಾವು ಇಡೀ ಪ್ಯಾಕಪ್ ಮಾಡ್ಕೊಂಬರ್ಬೇಕಾದಂಥ ಅನಿವಾರ್ಯತೆ ಆಯಿತು. ಸೊ ಅದನ್ನು ಮತ್ತೆ ಇನ್ನೆಲ್ಲೋ ಮಾಡ್ದು. ಈ ಥರದ್ದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ರೂ ಸಹ ಅಷ್ಟು ಜನ ಡ್ಯಾನ್ಸರ್ಸು ಮತ್ತು ಆರ್ಟಿಸ್ಟ್ಗಳಿದ್ದಾಗ ಸೊ ಅವರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಲೇಬೇಕು. ಅದರಲ್ಲಿ ಹ್ಯಾಟ್ಸ್ ಆಫ್ ಟು. ಯಾಕೆಂದರೆ ಬರೀ ಹಾಡಷ್ಟೇ ಅಲ್ಲ, ನನ್ನ ಲಕ್ಕು ಅಂತಲೂ ಅಂತೀನಿ. ಒಬ್ಬ ನಿರ್ದೇಶಕನಿಗೆ ನಾವೇನೇ ಹೇಳ್ಬೋದು ಅದನ್ನು ಅರ್ಥ ಮಾಡ್ಕೊಂಡು ಅನುಭವಿಸೋದಿದೆಯಲ್ಲ, ಅದನ್ನು ಅಭಿನಯಿಸೋದಿದೆಯಲ್ಲ, ಸೊ ಅದು ಕಲಾವಿದರಿಗಿರುವಂಥ ಸಾಮರ್ಥ್ಯ. ಅದರಲ್ಲಿ ಕಿರಣ್ ಅವರಾಗಿರ್ಬೋದು ಅಥವಾ ಲೇಖಾ ಅವರು, ಯುಕ್ತ ಅವರು, ಇವ್ರ ಪಾತ್ರನೂ ಅಷ್ಟೇ. ಯಾಕೆಂದರೆ ಆ ಸಿನಿಮಾ ಬಗ್ಗೆ ಮಾತಾಡೋದು ತುಂಬ ಇದೇ ವಿಷಯ ಇಷ್ಟಿದೆ. ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಜಲ್ಸಾ ಇರುವುದೆಲ್ಲವ ಬಿಟ್ಟು ಮತ್ತು ಲೈಫ್ ಟುಡೇ 3 ಅಲ್ಲ ಸರ್, ನಾವು ನಮ್ಮ ನಂಬಿಕೆನ ನೀವು ಅಂದರೆ ಉಳಿಸ್ತಾ ಹೋಗ್ತಾ ಇದ್ದೀರಲ್ಲ ಸರ್, ಅದು ನಮಗಿನ್ನೂ ಸಿನಿಮಾ ಮೇಲೆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ. ಶ್ರೀಧರ್ ಸರ್ ಅವ್ರ ಜೊತೆ ಕಂಪೋಸಿಂಗ್ ಅಂತ ಅಂದರೆ ಕಿರಣ್ ಸರ್ ಹೇಳ್ದಾಗೆ ಅಂದರೆ ಅದು ಹೇಗೆ ಹೇಳೋದು, ನಾವು ಎಲ್ಲಿ ಸರ್ ಎಲ್ಲಿ ಟ್ಯೂನ್ ಮಾಡ್ದ ಏನು. ಹೌದೌದೌದು. ಸೊ ಅಂದರೆ ಸಂಗೀತ ಹುಟ್ಟೋದು ಸುಮ್ಮನೆ ಕೂತ್ಕೊಂಡಿದ್ದ ತಕ್ಷಣ ತಾಳ ಮೇಳಗಳು ಕೂಡ ಬರಲ್ಲ, ಅದಕ್ಕೊಂದು ಮನಸ್ಸುಗಳು ಬೆರಿಬೇಕು, ಆ ಕತೆ ಕನೆಕ್ಟ್ ಆಗಬೇಕು. ಸೊ ಆ ಮನಸ್ಸುಗಳು ಹೇಗೆ ಅಂತಂದರೆ ಎಲ್ಲೆಲ್ಲೋ ಜಸ್ಟ್ ಏನಂದರೆ ಫಸ್ಟು ಸ್ಟುಡಿಯೋಗೆ ಹೋದರೆ ಊಟ ಮಾಡೋಣ ಅಂತಾರೆ ಅವರು, ಆಮೇಲೆ ಕೆಲಸ ಅಂತ ಅಂತಾರೆ. ಸೊ ಆ ರೀತಿಯಲ್ಲಿ ಆದಂಥ ಇಡೀ ಚಿತ್ರದ ಆಲ್ಬಮು ಅದ್ಭುತವಾಗಿ ಬಂದಿದೆ. ನನಗಂತೂ ಒಬ್ಬ ಡೈರೆಕ್ಟ್ರಾಗಿ ನಾನು ಫಸ್ಟು ಲಿರಿಸಿಸ್ಟ್ ಆಗಿ ಇಂಡಸ್ಟ್ರಿಗೆ ಬರಬೇಕು ಅಂತ 25 ವರ್ಷದಿಂದ ಕನಸು ಕಾಣ್ತಿದ್ದವನು. ಸೊ ಇವತ್ತು ನನ್ನ ಸಿನಿಮಾ ಹಾಡುಗಳು ಒಂದು 10,000 ಜನಕ್ಕೆ ಕೇಳೋವಂಗೆ ಸಿಗ್ತಾ ಇದ್ದಾವಲ್ಲ ಅನ್ನೋದು ಅದೇ ನನ್ನ ಗೆಲುವು. ಸೊ ನಮ್ಮ DOP ಅವರು ಥ್ಯಾಂಕ್ ಯು ವೆರಿ ಮಚ್ ಸರ್. ಲಹರಿ ಸರ್, ನಾನು ಹೇಳಿದೆ ಆವಾಗಲೇ 25 ವರ್ಷದಿಂದ ನಾನು ಹಾಡುಗಳನ್ನ, ಭಕ್ತಿಗೀತೆಗಳನ್ನ ಮಸ್ತು ಹುಡುಗಿ ಬಂದು ಅಂದರೆ ಬಪ್ಪ ಗಣಪ ಬಂದ ಅಂತ ಬರ್ಕೊಂಡು ನಿಮ್ಮ ಆಫೀಸಿಗೆ ಬಂದಿದ್ದೆ. ನಮಗಲ್ಲಿ ಎಂಟ್ರಿ ಸಿಗಲಿಲ್ಲ. ಇವತ್ತು ನಿಮ್ಮ ಸಂಸ್ಥೆ ಒಳಗಡೆ ನಮ್ಮ ಚಿತ್ರದ ಹಾಡುಗಳು ಕೇಳೋದಕ್ಕೆ ಮಲಾನಿ ಸರ್, ಯುಕ್ತ ಅವರೇ, ಶಾರದಾ ಮೇಡಮ್, ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ. ಇನ್ನೂ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ ಈ ಸಿನಿಮಾಯಿಂದ, ಮುಂದಿನ ದಿನಗಳಲ್ಲಿ ಹಂತವಾಗಿ ಹೇಳ್ತಾ ಹೋಗ್ತೀವಿ. ಥ್ಯಾಂಕ್ ಯು. ಸಿಂಗರೇ ಇಲ್ಲ ಇಲ್ಲಿ, ಶ್ವೇತಾ ಮೋಹನ್ ಸಾಂಗ್ ಇನ್ ತಮಿಳ್, ಅವಳು ಯಾಕೆ ಬಂದಿಲ್ಲ? ದ ಸಿಂಗರ್, ದ ಸ್ಪಾಟ್ಲೈಟ್. ಮೇಡಮ್ ಸಾರಿ, ನಾನು ಹೇಳ್ತೀನಿ. ಈ ಸಾಂಗು ಫಸ್ಟು ಅಂದರೆ ಶೂಟ್ ಮಾಡ್ತಾ ಇದ್ದೀವಿ, ಟ್ರ್ಯಾಕ್ ಸಿಂಗರ್ ಹಾಡಿದ್ದು. ಸರ್ ಬಂದರು ಸೆಟ್ಗೆ, ಪ್ರದೀಪ್ ಸರ್ ಬಂದು ಅಲ್ಲಿ ಸ್ಪಾಟಲ್ಲೇ ಹೇಳಿದ್ದು, ಅನೌನ್ಸ್ ಮಾಡಿದ್ದು ಅವರೇನೆ, ಈ ಹಾಡನ್ನ ನಾನು ಶ್ವೇತಾ ಮೋಹನ್ ಅವ್ರ ಹತ್ರನೇ ಆಡಿಸ್ತೀನಿ ಅಂತ. ಸರ್ ನೀವು ಹೇಳಬೇಕು. ಆ್ಯಕ್ಚುಲಿ ಮೇಡಮ್ ಸಾರಿ, ಅವರು ಏನಂದರೆ ಪ್ರೆಸೆಂಟ್ ಬೇಬಿ ಇದೆ, ಸೊ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಪ್ರೆಸೆಂಟ್ ಬೇಬಿ, ರೀಸೆಂಟ್ ಬೇಬಿ. ಸೊ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾವು ಹೋದಾಗಲೂ ಆ ಸಾಂಗ್ ನನ್ನ ಇದಕ್ಕೆ ಹೋದಾಗಲೂ ಅವರು ಪಾಪ ಅದನ್ನು ಹೇಳ್ಬಾರ್ದು ಓಪನ್ ಆಗಿ ನಾನು. ಸೊ ಅವ್ರು ಎಷ್ಟು ಸ್ಟ್ರಗಲಾಗಿ ಬಂದು ಹಾಡ್ಕೊಟ್ರು ಅಂದರೆ ಅಷ್ಟು ಪ್ರೀತಿಯಿಂದ ಪ್ಯಾಷನಾಗಿ ಬಂದು ಹಾಡ್ಕೊಟ್ರು. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಅವ್ರು ಬಂದು ನಾವು ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಅವ್ರು ಏನು ಸ್ಟ್ರಗಲ್ ಮಾಡಿ ಬಂದು ಆಡಿದ್ರು ನನಗೆ ಗೊತ್ತದು. ಅಲ್ಲ, ಯು ಪ್ರಿಫರ್ಡ್ ಅ ತಮಿಳ್ ಸಿಂಗರ್ ಅಲ್ಲ, ಬಟ್ ಕನ್ನಡನೂ ಚೆನ್ನಾಗಿ ಆಡಿದ್ದಾಳೆ. ಇನ್ನೊಂದು ಅಂದರೆ ನೀವು ಜಿ ವಿ ಪ್ರಕಾಶ್ ತಮಿಳಲ್ಲಿ ಕರ್ಕೊಂಡ್ಬಂದಿದ್ದೀರಾ,
ಇಸ್ ಪ್ಲಾನಿಂಗ್ ಟು ಬ್ರಿಂಗ್ ಇನ್ ಅನಿರುದ್ಧ್ also, yeah. ಆಮೇಲೆ ಪ್ರೇಮ್ ಅವ್ರು ಹಾಡಿದ್ದಾರೆ. ಹೌದು. ಇದು 10ರಷ್ಟು ಫಿಲಮ್ದು 10ರಷ್ಟು ಇನ್ವೆಸ್ಟ್ಮೆಂಟು ನೀವು ಹಾಡಿಗೆ ಮ್ಯೂಸಿಕ್ಕಿಗೆ ಕೊಟ್ಟಿದ್ದೀರಾ, ಎಸ್ಪೆಷಲಿ ಸಿಂಗರ್ಸ್ಗೆನೆ. ಹೌದು ಹೌದು ಸೊ ನಿಮ್ಮ ಬ್ಯಾಕಪ್ಪು ಅವರೇ ಪ್ರೊಡ್ಯೂಸರ್ಸ್ ಥರನ, ಸಿಂಗರ್ಸೇ ಪ್ರೊಡ್ಯೂಸರ್ಸ್ ಥರನ ನಿಮಗೆ ಇವ್ರ ಬ್ಯಾಕಪ್ ಹೊಸ ಫಿಲಮ್ಗೆ ಅಂತ? ಇಲ್ಲ ಇಲ್ಲ ಮೇಡಮ್, ನನಗೇನಂದರೆ ನನಗೊಂದು ಸ್ವಲ್ಪ ಈ ಸಾಹಿತ್ಯದ ಬಗ್ಗೆ ಸಾಂಗ್ ತುಂಬ ಇಷ್ಟ. ನನಗೆ ಯಾರೋ ಆಡೋದಕ್ಕಿನ್ನ ಕೆಲವೊಂದು ಬರ್ದಿದ್ರಲ್ಲ, ಇವ್ರು ಹೇಳಿದ್ರಲ್ಲ ಮ್ಯೂಸಿಕ್ಕು, ಅವ್ರು ಬರ್ದಿರೋ ಲಿರಿಕ್ಸು ಅವೆಲ್ಲ ಕೇಳಿದಾಗ ಇಂಥವರೇ ಆಡಬೇಕು ಅಂಬೋದು ಒಂದು ಮೈಂಡಲ್ಲಿ ಇತ್ತು ನನಗೆ. ಅಲ್ಲ ಆಯಿತು, ಒಳ್ಳೆ ಸಿಂಗರ್ಸ್ನ ಕರ್ಕೊಂಬಂದಿರ, ಅದರಿಂದ ಹೊಸೊಬ್ರನ್ನ ಗೆಲ್ಸ್ಬೋದಾ ಒಂದು ಸಿಂಗರ್ಸ್ ಮೂಲಕ? ಹೌದು ಹೌದು, ನಿಜ ನಿಜ ನಿಜ, ಗೆಲ್ಸಕ್ಕೋಸ್ಕರನೇ. ಬಿಕಾಸ್ ಇಟ್ 10 times ಇನ್ವೆಸ್ಟ್ಮೆಂಟ್ ಆಫ್ ದ ಹೌದು ಫಿಲಮ್ ಅಂತ ಹೌದು ಅನ್ಸುತ್ತೆ. ಹೌದು ಮೇಡಮ್, ಹೌದು. ಸೊ ಹೌ ಮಚ್ ಯು ಹ್ಯಾವ್ ಗಿವನ್ ಟು ಜಿ ವಿ ಪ್ರಕಾಶ್, ಅನಿರುದ್ಧ್, ಹೂಎವರ್ಸ್? ಮೇಡಮ್ ಅವರಿಗೆ ಎಲ್ಲ ಇಷ್ಟು ಅಂತ ಏನಿಲ್ಲ, ಅದನ್ನ ನಾವೇನು ಫಾರ್ ಲೀಗಲ್ ಆಗಿ ಇಲ್ಲೀಗಲ್ ಆಗಿ ಅಂತೇನಿಲ್ಲ. ಅವರು ಏನು ರೆಮ್ಯುನರೇಷನ್ ಇತ್ತೋ ನಾವು ನಮ್ಮ ರಿಕ್ವೆಸ್ಟಲ್ಲಿ ನಮ್ದು ಏನಿದೆ ಒಂದು ಪರ್ಸ್ನಲಿ ಮೀಟು ಮತ್ತೊಂದು ಮಗದೊಂದು ರಿಕ್ವೆಸ್ಟ್ ಮಾಡಿ ಅವರು ಆಡ್ತಾರೆ. ಇವಾಗ ಒಂದು 20 ಲಕ್ಷನೂ ಆಡ್ತಾರೆ, 30 ಲಕ್ಷನೂ ಆಡ್ತಾರೆ. ಅವರು ತಗೊಳ್ಳೋದು ಒಂದು ಸಾಂಗ್ ಆ ಥರ ಇದೆ. ಯಾಕಂದ್ರೆ ಜಿ ವಿ ಪ್ರಕಾಶ್ ಅಂದರೆ ನಾಟ್ ಇನ್ ಆರ್ಡಿನರಿ, ಈಸ್ ಇನ್ ಆ್ಯಕ್ಟರ್, ಈಸ್ ಇನ್ ಮ್ಯೂಸಿಕ್ ಡೈರೆಕ್ಟರ್, ಈಸ್ ಇನ್ ಡೈರೆಕ್ಟರ್, ಎಲ್ಲನೂ ಅವ್ರು ಮಾಡ್ತಿದ್ದಾರೆ. ಹಂಗಾಗಿ ಅವ್ರದ್ದೇ ಆದಂಥ ಒಂದು ಸ್ಕೇಲ್ ಇರುತ್ತೆ. ಸೊ ಆ ಸ್ಕೇಲ್ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು, ಅದು ಮಾಡೋಕ್ಕೂ ಅವಕಾಶ ಅವ್ರಿಗೆ ಕೊಟ್ಟಿಲ್ಲ. ನಾನು ರಿಕ್ವೆಸ್ಟ್ ಮಾಡಿ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. ನನಗೇನೋ ಬಜೆಟ್ ಜಾಸ್ತಿ ಅಂತ ಮ್ಯೂಸಿಕ್ಗೆ, ಅದನ್ನ ರಿವ್ಯೂ ಮಾಡೋದು ನನಗೆ ಜಸ್ಟ್ ಜನರಲಿ ಅಲ್ಲ. ಸೊ ನೀವು ಕಿರಣ್ ಬರ್ದಿರೋ ಕತೆಗಿಂತ ನಿಮ್ಮ ಮ್ಯೂಸಿಕ್ ಮೇಲೆ ಡಿಪೆಂಡ್ ಹೌದು, ಆಗಿದೆ. ತುಂಬ ನನಗೆ. ಯಾಕಂದರೆ ಆ ಸಾಂಗ್ ಆ ಥರ ಇತ್ತು ಮೇಡಮ್. ಅದು ಫಿಲಮಲ್ಲಿ ನಾನು ಸಾಂಗ್ ಮ್ಯೂಸಿಕ್ ಹೇಳ್ತೀನಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಲೇಖ ಇಷ್ಟು ಚೆನ್ನಾಗಿ. ನಾನು ಲೇಖನ್ಗೆ ಇವಾಗ ಹೇಳಿದೆ, ನೋಡಮ್ಮ ನಾನು ನಿನ್ನ ಏನೋ ಅಂದ್ಕೊಂಡಿದ್ದೆ, ಬಟ್ ನಾನು ಈ ಸಾಂಗ್ ಮೊನ್ನೆ 2 days ಹಿಂದೆ ಕೊಟ್ಟರು ನನಗೆ. 2 days ಹಿಂದೆ ಕೊಟ್ಟರು. ನಾನು ಶ್ರೀಧರ್ ಫೋನ್ ಮಾಡಿ ಅವ್ರು ಫೋನೇ ಎತ್ತಿಲ್ಲ 2 days. ಕೇಳಿ ಪಕ್ಕದಾಗಿದ್ದಾರೆ, ಕೇಳಿ ಯಾಕೆ ಫೋನ್ ಎತ್ತಿಲ್ಲ, ಯಾಕೆ ಸರ್ ಎತ್ತಿಲ್ಲ ಫೋನು? ನೋಡಿ, ನನಗೆ ಸಾಂಗ್ ಬೇಕಾಗಿತ್ತು. 23rd ರಿಲೀಸ್ ಅಂತ ಹೇಳ್ಕೊಂಡು ಸಾಂಗ್ ಕೇಳ್ತೀನಿ, ಕೊಡಲಿಲ್ಲ. ಆಮೇಲೆ ಫೈನಲ್ ಆಗಿ ನಾನು ಯುಗಾದಿ ಹಬ್ಬದ ದಿವಸ ಹೊರಗಡೆ ಊರಲ್ಲೆಲ್ಲ ಇದ್ದೀನಿ, ಅವಾಗ ಕಳಿಸಿದ್ರು. ಅದು ನೋಡಿ ರಿಯಲಿ ಐ ಶಾಕ್ಡ್. ಶೀಸ್ ಡ್ಯಾನ್ಸ್ ಮತ್ತೊಂದು ಮಗದೊಂದು ಎಲ್ಲ ನೋಡ್ಬಿಟ್ಟು ರಿಯಲಿ ಶಾಕ್ ಆದ. ಓ ಬಿಡಪ್ಪ, ನಾನು ಯಾರನ್ನೋ ತಂದು ಹಾಕಿದ್ರು ಈ ರೇಂಜಿಗೆ ನನಗೆ ಪರ್ಫಾರ್ಮೆನ್ಸ್ ಕೊಡ್ತಿರ್ಲಿಲ್ಲ, ತುಂಬ ಚೆನ್ನಾಗಿ ಕೊಟ್ಟವಳೆ ಅಂತ. ಸೊ ಆ ಥರ ಇದ್ದಾಗ ನಾನು ಆ ಸಾಂಗಿಗೆ ಅವ್ರನ್ನ ಹೋಗಿ ಹಿಡಿದಿದ್ದು ಇವಾಗ ನನಗೆ ಬೆಸ್ಟ್ ಅನ್ನಿಸ್ತಿದೆ. ಬಟ್ ಶ್ರೀಧರ್ ಸರ್, ನಿಮಗೆ ಯು ಹ್ಯಾವ್ ಸಮ್ ಗುಡ್ ಸಿಂಗರ್ಸ್ ಫಾರ್ ದಿಸ್ ಸಾಂಗ್ಸ್, ವೇರಿಯಸ್ ಸಾಂಗ್ಸು, ಆ್ಯಂಡ್ ಇಟ್ಸ್ ಕಮಿಂಗ್ ಔಟ್ ಆನ್ ಲೆಹರಿ, ದಟ್ಸ್ ಅ ಬಿಗ್ ಬ್ರ್ಯಾಂಡ್ ಲೈಕ್. ಸೊ ನಿಮಗೆ ಹಾಡಿನ ಬಗ್ಗೆ ಲೈಕ್ ಟು ಹ್ಯಾವ್ ಬಿಗ್ ಸಿಂಗರ್ಸ್ ಇಸ್ ಇಂಪಾರ್ಟೆಂಟ್ ಟುಡೇ ಅಂತ ಅನ್ಸುತ್ತೆ? ಸೊ ಇದಕ್ಕೆ ನಮಗೆ ವಿ ಹ್ಯಾಡ್ 2 versions, I mean Tamil version and Kannada version. So we wanted a single singer for this song. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದಾಗ ಎಸ್ ವಿ ಹ್ಯಾಡ್ ಪ್ಲ್ಯಾನ್ಸ್ ವಿತ್ ಫಾರ್ ಶ್ರೇಯಾ ಘೋಷಾಲ್ ಆ್ಯಂಡ್ ಅದರ್ ಸಿಂಗರ್ಸ್. ಸೊ ನಮಗೆ ಶ್ವೇತಾ ಮೋಹನ್ ಅನ್ನೋದು ಒಳ್ಳೆ ಆಪ್ಷನ್ ಕೊಟ್ಟಿದ್ದು ಪ್ರದೀಪ್ ಸರ್ ಆ್ಯಂಡ್ ಕಿರಣ್ ಅವರು. ಸೊ ಶ್ವೇತಾ ಮೋಹನ್ ಶಿ ಈಸ್ ವೆರಿ ಫ್ಯಾಂಟಾಸ್ಟಿಕ್ ಸಿಂಗರ್, ವಿಲ್ ಗೋ ವಿತ್ ಹರ್ ಓನ್ಲಿ ಅಂತ ಹೇಳ್ಬಿಟ್ಟು ವಿ ಡಿಸೈಡೆಡ್. ಆ್ಯಂಡ್ ಅಫ್ಕೋರ್ಸ್ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದರೆ ಒಳ್ಳೆ ಆಡಿಯೋಗೆ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಅದೊಂದು ದೃಷ್ಟಿಕೋನ ನಮಗೆ ಖಂಡಿತವಾಗ್ಲೂ ಇತ್ತು. ಅಂಡ್ ಹಾಡು ಬರೀ ಸಿಂಗರ್ಸಿಂದ ಅನ್ನೋದಕ್ಕಿಂತನೂ ವಿ ಹ್ಯಾಡ್ ಟೋಟಲ್ ಪ್ಲ್ಯಾನ್ಸ್. ಕಿರಣ್ ಅವರು ಹಾಡನ್ನು ಚಿತ್ರೀಕರಣ ಮಾಡುವಂಥ ಒಂದು ಇದು ಇನ್ನೊಂದೆರಡು ವಿಚಾರ ನಾವು ಹಾಡಲ್ಲಿ ಮಾತಾಡಿಲ್ಲ. ಆರ್ಟ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಕಾಸ್ಟ್ಯೂಮರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಸೇರಿದ್ರೇ ಕೋರಿಯೋಗ್ರಾಫರ್ ಮೋಹನ್, ಬಜರಂಗಿ ಮೋಹನ್. ಸೊ ಎಲ್ಲರೂ ಸೇರಿದ್ರೆ ಹಾಡು ಚೆನ್ನಾಗಿ ಬರುತ್ತೆ. ಸೊ ಮೇಕಿಂಗ್ ದಿಸ್ ಸಾಂಗ್ ಲುಕಿಂಗ್ ವೆರಿ ರಿಚ್, ನಾಟ್ ಓನ್ಲಿ ಸಿಂಗರ್, ನಾಟ್ ಓನ್ಲಿ ಮ್ಯೂಸಿಕ್ ಡೈರೆಕ್ಟರ್, ಎಲ್ಲರೂ ಸೇರಿರ್ತಾರೆ, ಲಿರಿಕ್ ರೈಟ್ರು, ಡೈರೆಕ್ಟರು, ಆರ್ಟಿಸ್ಟು, ಕೊರಿಯೋಗ್ರಾಫರ್. ಸೊ ಆ ಲೆಕ್ಕದಲ್ಲಿ ಐ ಥಿಂಕ್ ವಾಟ್ ಎವರ್ ಯು ಆಸ್ಕಿಂಗ್ ಫಾರ್ ವಿತ್ ರಿಗಾರ್ಡಿಂಗ್ ದಿ ಸಾಂಗ್ಸ್ ಇದು, ಸೊ ಎಲ್ಲರೂ ಕಾಂಪನ್ಸೇಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ನನ್ನ ವಿಚಾರವಾಗಿ ಹೇಳಿ, ನೀವು ಮ್ಯೂಸಿಕ್ ಬಗ್ಗೆ ತುಂಬ ಬಜೆಟ್ ಅಂತ ಹೇಳಿ ನನ್ನ ಒಂದು ರೆಮ್ಯುನರೇಷನ್, ನನ್ನ ಒಂದು ಬಜೆಟನ್ನು ಇನ್ಕ್ರೀಸ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ದಟ್. ಆ್ಯಕ್ಚುಲಿ ಮೇಡಮ್, ಇನ್ನೊಂದು ನೀವು ಕೇಳಿದ್ದು, ಇವಾಗ ಇವರೆಲ್ಲ ನೀವು ಒಳ್ಳೆ ವೆಲ್ ಸಿಂಗರ್ ಅಂತ ಹೇಳಿದ್ರಲ್ಲ, ಇವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತು ಗೊತ್ತಾ? ಶ್ರೇಯಾ ಘೋಷಾಲ್ ಕರ್ಕೊಂಬರ್ರಿ, ಮತ್ತು ಅವ್ರು ಯಾರು ಇನ್ನೊಬ್ರು ಇದ್ರಲ್ಲ, ಯಾರು ಬಾಂಬೆಯಲ್ಲಿ ಯಾರನ್ನ ಕೇಳಿದ್ರಲ್ಲಪ್ಪ, ಕೈಲಾಶ್ ಕೇರು, ಮತ್ತು ಇನ್ನೂ ಅವ್ರು ದೊಡ್ಡ ಸಿಂಗರ್ನೆಲ್ಲ ಕೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲಪ್ಪ, ಇವರೇ ಸಾಕು ನನಗೆ, ಇದೇ ದೊಡ್ಡ ಲೆವೆಲ್ಗಿದೆ, ಇದಕ್ಕೆ ಮೇಲೆ ಹೋಗಬೇಡಿ ಅಂತೇಳಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿಸಿದೆ. ಕಿರಣ್, ನಿಮ್ಮ ಕತೆಗೆ ಜಸ್ಟಿಫಿಕೇಶನ್ ಮ್ಯೂಸಿಕ್ಕಿಂದನೇ ಬರೋದು ಅಂತನಾ? ಮ್ಯೂಸಿಕ್ಕು ತುಂಬ ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಇವಾಗ ಎಂಟೈರ್ ಸಿನಿಮಾ ನಾವು ಎಮೋಷ್ನಲಿ ಕತೆ ಹೇಳ್ತಾ ಇದೀವಿ ಅಂದಾಗ ಫಸ್ಟ್ ಬರೋದೇ ಮ್ಯೂಸಿಕ್. ಆಮೇಲೆ ಮ್ಯೂಸಿಕ್ ಸ್ಪೆಂಡ್ ಮಾಡಿದೀವಿ ಅಂದರೆ ಇವತ್ತು ಅಪ್ರೋಚ್ ಹಂಗಿರ್ಬೇಕಲ್ಲ ಮೇಡಮ್. ಏನೇ ಮಾಡ್ರೂ ದೊಡ್ಡದಾಗಿ ಮಾಡ್ರೇ ಇವತ್ತು ಎಲ್ಲನೂ ತಿರುಗಿ ನೋಡೋದು. ಇಲ್ಲ ನಾರ್ಮಲಾಗಿ ನಾವು ಮಾಡ್ಬಿಟ್ಟು ಸೇಮ್ ಅದೇ ಹಿಂಗೆ ಮಾಡಿದ್ರೆ
ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ವರ್ಕ್ ಅಂತ ನಾನು ನಂಬ್ತೀನಿ. ಇದೊಂದು ಟ್ರಯಲ್ ಅಂಡ್ ಟೆಸ್ಟ್ ಅಂತ ಒಂಥರ ಇದೆ. ಓಕೆ, ಲೆಟ್ಸ್ ಸಿ ನ್ಯೂ ಕಮ್ಮ. ಇಲ್ಲ ಮೇಡಮ್, ನಿಮಗೆ ಅನ್ಸುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿಸ್. ಮೂವಿಗೆ ಎಷ್ಟೇ ನಾವು ಒಳ್ಳೆ ಕತೆ ಕೊಟ್ಟರು, ಸ್ಟೋರಿ ಕೊಟ್ಟರು, ಮೇಯ್ನ್ ಥಿಂಗ್ ಬಂದು ಸಾಂಗೇ ನಮಗೆ ಹೈಲೈಟ್ ಮಾಡಿಸೋದು. ಈ ಮೂವಿ ಇನ್ನೂ ರಿಲೀಸ್ ಆಗಿಲ್ಲ. ಆಲ್ರೆಡಿ ನೆಕ್ಸ್ಟ್ ಇನ್ನೊಂದು ಹೈ ಬಡ್ಜೆಟ್ ಮೂವಿಯಲ್ಲಿ ಇದೇ ಕಿರಣ್ ಆದಿತ್ಯ ಅವನಿಗೆ ಕೊಡ್ತಾ ಇದ್ದೀನಿ. ಸೊ ಇದು ಇಲ್ಲಿ ಹೇಳಬೇಕು ಅಂತ ನಾನು ಇವತ್ತು ಅಂದ್ಕೊಂಡಿದ್ದೆ. ಫಸ್ಟೇ ಹೇಳೋಣ ಅಂದ್ಕೊಂಡೆ, ಲಾಸ್ಟಲ್ಲಿ ಹೇಳೋಣ ಅಂತ. ಸೊ ಒಂದು ಒಳ್ಳೆ ಹೈ ಬಡ್ಜೆಟ್ ಮೂವಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ. ಮೋಸ್ಟ್ಲಿ ಇದು ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇಗೆ ನಾನು ಪೂಜೆ ಮಾಡ್ತೀವಿ. ಥ್ಯಾಂಕ್ ಯು. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಕಿರಣ್ ಅವರೇ. ಇದೀಗ ಎಸ್ ಇಡೀ ತಂಡ ಜಾಯಿನ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.